ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಶನಿವಾರದ ವ್ಯಾಸಂಗ ತರಗತಿಗೆ ಆದರದ ಸ್ವಾಗತ. ನಾವು ಒಂದು ಸರಣಿ ಉಪನ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಉಪನ್ಯಾಸಕ್ಕೆ ಆರಿಸಿಕೊಂಡಿರ್ತಕ್ಕಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ ಅನ್ನುವಂತಹ ಗ್ರಂಥ. ಸುಮಾರು ಉಪನ್ಯಾಸಗಳು ನಡೆದಿದೆ, 7ರಿಂದ 8. ಆದರೆ ಇದಕ್ಕಿಂತ ಮುಂಚೆ ಆಗಸ್ಟ್ನಲ್ಲಿ ಆಗಿದ್ದು 4 ತಿಂಗಳು ಗ್ಯಾಪ್ ಆಯಿತು ಅನಿವಾರ್ಯ ಕಾರಣಗಳಿಂದ. ಈಗ ಸ್ವಲ್ಪ ನಾವು ಹಿಂದೆ ಏನು ತಿಳ್ಕೊಂಡಿದ್ವಿ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಮತ್ತೊಂದು ಸಾರಿ ನೆನಪು ಮಾಡಿಕೊಳ್ತಾ ಮುಂದುವರಿಸ್ಕೊಂಡು ಹೋಗೋಣ. ಪರಮಾತ್ಮನ ಈ ಬೃಹತ್ ಸಂಸರಣಾ ಯೋಜನೆಯ ಬಗ್ಗೆ ಥಿಯಾಸಫಿ ವಾಂಗ್ಮಯದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಸೀಕ್ರೆಟ್ ಡಾಕ್ಟರ್ನಲ್ಲಿ HPB ಅವರು ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ವಿಶಾಲ ವಿಶ್ವದ ಒಂದು ಭಾಗವಾದಂತಹ ಸೌರಬ್ರಹ್ಮಾಂಡ, ಆ ಸೌರಬ್ರಹ್ಮಾಂಡದಲ್ಲಿ ಸೌರಬ್ರಹ್ಮಾಂಡೇಶ್ವರನ ಅಧಿಪತ್ಯದಲ್ಲಿ ಜೀವ ವಿಕಾಸ ಅನ್ನುವಂಥದ್ದು 10 ಯೋಜನೆಗಳಲ್ಲಿ ನಡೀತಾ ಇದೆ ಅಂತ ನಾವೀಗಾಗಲೇ ತಿಳ್ಕೊಂಡ್ವಿ. ಆ 10 ಯೋಜನೆಗಳಲ್ಲಿ ಒಂದು ಯೋಜನೆ ಭೂ ವಿಕಾಸ ಯೋಜನೆ. ಈ ಒಂದು ಭೂ ವಿಕಾಸ ಯೋಜನೆಯಲ್ಲಿ 7 ಗ್ರಹ ಮಾಲೆಗಳಿವೆ ಅಂತ ನಾವು ಈಗಾಗಲೇ ತಿಳ್ಕೊಂಡ್ವಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋದನ್ನು ಕೂಡ ನಾವು ಮತ್ತೊಮ್ಮೆ ನೋಡಿ ನೆನಪಿಗೆ ತಂದುಕೊಳ್ಬಹುದಾಗಿದೆ. 7 ಗ್ರಹಮಾಲೆಗಳು 7 ಲೋಕಗಳಲ್ಲಿ ವಿವಿಧ ರೀತಿಯಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು. ಒಂದೊಂದು ಮಾಲೆಯಲ್ಲೂ ಕೂಡ 7 ಗ್ರಹಗಳಿದೆ. ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಮಾಲೆಗಳು 7 ಇದೆ. ಅದರಲ್ಲಿ 4ನೆಯ ಮಾಲೆಯನ್ನು ಭೂಗ್ರಹ ಮಾಲೆ ಅಂತ ಕರೀತಕ್ಕಂಥದ್ದು. ಯಾಕೆ ಅಂದರೆ ಈ ಭೂಗ್ರಹ ಮಾಲೆಯಲ್ಲಿ ಭೂಮಿ ಅನ್ನುವಂತಹ ಒಂದು ಗ್ರಹ ಇದೆ. ಆ ಭೂಗ್ರಹದ ಮೇಲೆ ನಾವೆಲ್ಲ ಮನುಷ್ಯರಾಗಿ ಪ್ರಸ್ತುತ ಜೀವನವನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಗ್ರಂಥದಲ್ಲಿ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ ಅನ್ನುವಂತಹ ಗ್ರಂಥದಲ್ಲಿ ಪ್ರಸ್ತುತ ಮನುಷ್ಯರಾಗಿರ್ತಕ್ಕಂತಹ ನಮ್ಮ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ಹೇಗೆ ತಿಳ್ಕೊಂಡ್ರು ಅಂದರೆ ಅನಿಬೆಸೆಂಟ್ರವರು ಮತ್ತು ಲೆಡ್ಬಿಟ್ರವರು ಅವರ ಯೋಗ ದೃಷ್ಟಿಯಿಂದ ಉನ್ನತ ಪ್ರಜ್ಞಾಮಟ್ಟಕ್ಕೆ ತಮ್ಮ ಪ್ರಜ್ಞೆಯನ್ನು ಕೊಂಡೊಯ್ದಾಗ ಹಿಂದೆ ಆಗಿ ಹೋಗಿರ್ತಕ್ಕಂತಹ ಘಟನೆಗಳನ್ನು ಅವರು ಸ್ವತಃ ವೀಕ್ಷಣೆ ಮಾಡಬಹುದಾಗಿತ್ತು. ಇದನ್ನು ಎಲ್ಲಿ ವೀಕ್ಷಣೆ ಮಾಡಿದ್ರು? ಒಂದು ಬೇಸಿಗೆ ಕಾಲದಲ್ಲಿ ನಮ್ಮ ಪ್ರಸ್ತುತ ಅಡಿಯಾರ್ ಇದೆಯಲ್ಲ, ಚೆನ್ನೈನ ಅಡಿಯಾರ್ನಲ್ಲಿ ಅಲ್ಲಿ ಲೆಡ್ಬಿಟರ್ ಚೇಂಬರ್ ಅಂತ ಇದೆ, ಲೆಡ್ಬಿಟರ್ ಬಂಗ್ಲೋ. ಅಲ್ಲಿ ಅವರು ಕೆಲವು ಪ್ರಯೋಗಗಳನ್ನು ಮಾಡಿದ್ರು ಸೂಕ್ಷ್ಮ ಲೋಕಗಳಲ್ಲಿ. ಹಾಗೆ ಅವರಿಬ್ಬರು ಅವರ ಯೋಗ ದೃಷ್ಟಿಯಲ್ಲಿ ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿ ಕಂಡುಕೊಂಡಂತಹ ವಿಚಾರಗಳನ್ನು ನಮಗೆ ಈ ಗ್ರಂಥದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಮನುಷ್ಯರಾದ ನಾವು ಅನೇಕ ಜೀವ ವರ್ಗಗಳಲ್ಲಿ ವಿಕಾಸ ಹೊಂದಿ ಪ್ರಸ್ತುತ ಮನುಷ್ಯ ವರ್ಗಕ್ಕೆ ಬಂದಿದ್ದೇವೆ. ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಈ ಜೀವ ವಿಕಾಸ ಅಂತಕ್ಕಂಥದ್ದು ಮೊದಲು 3 ಭೂತ ವರ್ಗಗಳಲ್ಲಿ ನಡೆಯುವಂಥದ್ದು, ನಂತರ ಖನಿಜ, ಸಸ್ಯ, ಪ್ರಾಣಿ, ಅದರ ನಂತರ ಮನುಷ್ಯ ವರ್ಗದಲ್ಲಿ ವಿಕಾಸ ಅನ್ನೋದು ನಡೀತಾ ಹೋಗುತ್ತೆ ಅಂತ. ನಾವು ಈ 4ನೆಯ ಮಾಲೆ ಇದೆಯಲ್ಲ, ಭೂ ವಿಕಾಸ ಯೋಜನೆಯಲ್ಲಿ ಅಂದರೆ ಭೂಗ್ರಹ ಮಾಲೆ, ಈ ಮಾಲೆಯನ್ನು ಮನುಷ್ಯರಾಗಿ ಪ್ರವೇಶ ಮಾಡಿದ್ದೇವೆ. ಇಲ್ಲಿ ಮನುಷ್ಯರಾಗಿ ವಿಕಾಸವನ್ನು ಹೊಂದುತ್ತಾ ಇದ್ದೇವೆ. ನಾವು ಹಿಂದಿನ ಒಂದು ಮಾಲೆ ಅಂದರೆ ಚಂದ್ರಗ್ರಹ ಮಾಲೆ, ಇದಕ್ಕಿಂತ ಹಿಂದಿನ ಮಾಲೆ ಚಂದ್ರಗ್ರಹ ಮಾಲೆ. ಏಕೆಂದರೆ ಚಂದ್ರ ಅಂತಕ್ಕಂಥದ್ದು ಅತ್ಯಂತ ಸ್ಥೂಲ ಲೋಕದಲ್ಲಿದ್ದಂತಹ ಒಂದು ಗ್ರಹ. ಆ ಮಾಲೆಯಲ್ಲಿ ಅಲ್ಲಿ ನಾವು ಪ್ರಾಣಿಗಳಾಗಿದ್ವಿ. ಅದಕ್ಕಿಂತ ಮುಂಚೆ ಅಂದರೆ 2ನೆಯ ಗ್ರಹಮಾಲೆಯಲ್ಲಿ ನಾವು ಸಸ್ಯಗಳಾಗಿದ್ವಿ. 1ನೆಯ ಗ್ರಹಮಾಲೆಯಲ್ಲಿ ಖನಿಜಗಳಾಗಿದ್ವಿ. ಅಂದರೆ ಈ ಭೂ ವಿಕಾಸ ಯೋಜನೆಯನ್ನು ಪ್ರಸ್ತುತ ಮನುಷ್ಯರಾಗಿರ್ತಕ್ಕಂತಹ ನಾವು ಖನಿಜಗಳಾಗಿ ಪ್ರವೇಶ ಮಾಡಿದ್ವಿ. ಖನಿಜಗಳಿಗಿಂತ ಮುಂಚೆ 3 ಭೂತ ವರ್ಗಗಳಲ್ಲಿ ಬೇರೆ ಮತ್ತೊಂದು ವಿಕಾಸ ಯೋಜನೆಯಲ್ಲಿ ನಾವು ವಿಕಾಸ ಆಗಿರಲಿಕ್ಕೆ ಸಾಧ್ಯ ಅಥವಾ ಆಗಿರಲೇಬೇಕು ಅನ್ನುವಂತಹ ವಿಚಾರ. ಈ ಒಂದು 4ನೆಯ ಮಾಲೆ, ಪ್ರತಿಯೊಂದು ಮಾಲೆಯಲ್ಲೂ ಕೂಡ ಈ ಜೀವ ವಿಕಾಸ ಅಥವಾ ಜೀವ ಚೈತನ್ಯ ಅಂತಕ್ಕಂಥದ್ದು 7 ಬಾರಿ ಸುತ್ತುತ್ತೆ. ಜೀವ ಚೈತನ್ಯ
7 ಬಾರಿ ಸುತ್ತತಕ್ಕಂಥದ್ದು. ಒಂದೊಂದು ಗ್ರಹವನ್ನು ಕೂಡ ದಾಟ್ಕೊಳ್ತಾ ಆ್ಯಂಟಿ ಕ್ಲಾಕ್ ವೈಸ್ ಆ ಒಂದು ರೀತಿಯಲ್ಲಿ ಆ ಒಂದು ಡೈರೆಕ್ಷನ್ನಲ್ಲಿ ಕೆಳಗಡೆ ಇಳಿತ ಮತ್ತೆ ಮೇಲೆ ಏರಿ ಹೋಗ್ತಕ್ಕಂಥದ್ದು. ಈ ಒಂದೊಂದು ಮಾಲೆಯಲ್ಲೂ ನಾವು 7 ಗ್ರಹಗಳನ್ನು ತೋರಿಸಿದ್ದೇವೆ. ಅದಕ್ಕೆ ನಾವು ABCDEFG ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದೊಂದು ಮಾಲೆಯಲ್ಲೂ ಕೂಡ 7 ಪ್ರದಕ್ಷಿಣೆಗಳಿದೆ. 7 ಪ್ರದಕ್ಷಿಣೆಗಳು ಮುಗಿಯೋ ಹೊತ್ತಿಗೆ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ಸಾಮಾನ್ಯವಾಗಿ ಜೀವ ವಿಕಾಸದಲ್ಲಿ ನಾವು ಬಡ್ತಿಯನ್ನು ಪಡ್ಕೊಳ್ತಾ ಹೋಗಬೇಕಾಗಿದೆ. ಆ ಲೆಕ್ಕದಲ್ಲಿ ತಗೊಂಡ್ರೆ ಖನಿಜ, ಸಸ್ಯ, ಪ್ರಾಣಿ ಮತ್ತು ಈಗ ಈ ಒಂದು 4ನೆಯ ಮಾಲೆಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ತೀವಿ. ಈ ಎಲ್ಲ ಒಂದೊಂದು ಮಾಲೆಯಲ್ಲೂ ಕೂಡ 7 ಪ್ರದಕ್ಷಿಣೆಗಳಲ್ಲಿ ಯಾವ ರೀತಿ ವಿಕಾಸ ನಡೀತು, ಯಾವ ರೀತಿಯ ಜೀವಿಗಳು ಇದ್ದರು, ಹೇಗೆ ವಿಕಾಸ ಅನ್ನೋದು ನಡೀತು ಅನ್ನೋದನ್ನು ನಾವು ಇದುವರೆಗೆ ಸಾಕಷ್ಟು ತಿಳ್ಕೊಳ್ತಾ ಬಂದ್ವಿ. ಈಗ 4ನೆಯ ಮಾಲೆ ಅಂದರೆ ನಾವು ಯಾವ ಮಾಲೆಗೆ ಸೇರಿದೆವೋ ಪ್ರಸ್ತುತ ಆ ಮಾಲೆಯ ವಿಚಾರವಾಗಿ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮೊದಲ 3 ಪ್ರದಕ್ಷಿಣೆಗಳ ಬಗ್ಗೆ ತಿಳ್ಕೊಂಡ್ವಿ. 1, 2, 3 ಪ್ರದಕ್ಷಿಣೆ ಅಂದರೆ ಎ ಗ್ರಹದಿಂದ ಪ್ರಾರಂಭ ಆಗಿ ಕೆಳಗಡೆ ಇಳಿತಾ ಜೀವ ಚೈತನ್ಯ ಡಿ ಗ್ರಹಕ್ಕೆ ಬಂದು ನಂತರ ಮೇಲೆ ಅಂತ EFG ಆ ರೀತಿ ಅಲ್ಲಿ ಜೀವ ಚೈತನ್ಯ ಸುತ್ತತಕ್ಕಂಥದ್ದು. ಹಾಗೆ ಒಂದೊಂದು ಗ್ರಹದಲ್ಲೂ ಕೂಡ ಜೀವ ವಿಕಾಸ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ನಾವು ಈ 4ನೆಯ ಗ್ರಹಮಾಲೆಯಲ್ಲಿ 3 ಪ್ರದಕ್ಷಿಣೆಗಳ ವಿಚಾರ ಈಗಾಗಲೇ ತಿಳ್ಕೊಂಡಿದ್ದೇವೆ. 4ನೆಯ ಪ್ರದಕ್ಷಿಣೆಯ ವಿಚಾರವನ್ನು ಈ ದಿನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣಂತೆ. 4ನೆಯ ಪ್ರದಕ್ಷಿಣೆ ಅಂದರೆ 7 ಪ್ರದಕ್ಷಿಣೆಗಳಲ್ಲಿ ಇದು ಮಧ್ಯದ್ದು ಅಂದರೆ ಮಧ್ಯಬಿಂದು. ಯಾವಾಗಲೂ ಅಷ್ಟೇ ಮೊದಲ 3 ಪ್ರದಕ್ಷಿಣೆಗಳಲ್ಲಿ ಬಹಳ ಕೆಳವರ್ಗಗಳಲ್ಲಿ ಜೀವ ವಿಕಾಸ ಅನ್ನುವಂಥದ್ದು ನಡೆಯುತ್ತೆ. ಹಿಂದಿನ ಮಾಲೆಯಿಂದ ಈ ಒಂದು ಮಾಲೆಗೆ ಇನ್ನೂ ವಿಕಾಸದ ಹಂತದಲ್ಲಿರ್ತಕ್ಕಂತಹ ಜೀವಿಗಳು ಬರ್ತಾ ಹೋಗ್ತಾರೆ. ಮೊದಲು ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಕಡಿಮೆ ವಿಕಾಸ ಹೊಂದಿರತಕ್ಕಂತಹ ಜೀವಿಗಳಿಗೆ. ಯಾಕೆಂದರೆ 7 ಪ್ರದಕ್ಷಿಣೆಗಳಾಗೋ ಹೊತ್ತಿಗೆ ಅವರಿಗೆ ಸಾಕಷ್ಟು ಸಮಯ ಸಿಗುತ್ತೆ. ಹಾಗಾಗಿ ಅವರು ವಿಕಾಸ ಹೊಂದುತ್ತಾ ಬರಬಹುದು. 3 ಪ್ರದಕ್ಷಿಣೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೇಗೆ ಯಾವ ರೀತಿ ಇದ್ದರು ಜೀವಿಗಳು ಮೊದಲು ಮತ್ತು 2, 3ನೇ ಪ್ರದಕ್ಷಿಣೆಯಲ್ಲಿ. ಅತಿವಾಯು ತತ್ವಗಳಿಂದ ಆದಂತಹ ಜೀವಿಗಳಿದ್ದರು. ಒಂದು ನಿರ್ದಿಷ್ಟವಾದಂತಹ ಆಕಾರ ಅನ್ನುವಂಥದ್ದು ಅವರಿಗೆ ಇರಲಿಲ್ಲ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಬಂದ್ವಿ. ಸಸ್ಯಗಳೇ ಹೇಗಿದ್ವು, ಪ್ರಾಣಿಗಳೇ ಹೇಗಿದ್ವು ಅನ್ನುವಂತಹ ವಿಚಾರ. ಈಗ 4ನೆಯ ಪ್ರದಕ್ಷಿಣೆಯಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅಥವಾ ಯಾವ ರೀತಿ ವಿಕಾಸ ನಡೀತಾ ಹೋಗುತ್ತೆ, ಏನೇನು ಸಂಭವಿಸುತ್ತೆ ಅನ್ನೋದನ್ನು ನಮಗೆ ತಿಳಿಸ್ತಾ ಬರ್ತಾರೆ. ಇದು 4ನೆಯ ಪ್ರದಕ್ಷಿಣೆ ಪ್ರಾರಂಭ ಆದಾಗಿನ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಪ್ರಸ್ತುತ ಎಲ್ಲಿದ್ದೇವೆ ನಾವು? 4ನೆಯ ಪ್ರದಕ್ಷಿಣೆಯಲ್ಲೇ ಇದ್ದೇವೆ. 4ನೆಯ ಪ್ರದಕ್ಷಿಣೆಯಲ್ಲಿ ಭೂಮಿಯ ಮೇಲೆ ಎಷ್ಟನೇ ಮಹಾವಂಶದಲ್ಲಿದ್ದೇವೆ? ಪ್ರಸ್ತುತ 5ನೆಯ ಮಹಾವಂಶದಲ್ಲಿದ್ದೇವೆ. ಆ 5ನೆಯ ಮಹಾವಂಶದಲ್ಲೂ ಕೂಡ 5ನೆಯ ಉಪವಂಶದಲ್ಲಿದ್ದೇವೆ. ಯಾಕೆಂದರೆ ಒಂದೊಂದು ಗ್ರಹದಲ್ಲೂ ಕೂಡ ಈ ವಿಕಾಸ ಅಂತಕ್ಕಂಥದ್ದು 7 ಮಹಾವಂಶಗಳಲ್ಲಿ ನಡೆಯುತ್ತೆ. ಒಂದೊಂದು ಗ್ರಹದಲ್ಲೂ ಜೀವ ವಿಕಾಸ 7 ಮಹಾವಂಶಗಳಲ್ಲಿ ನಡೆಯುತ್ತೆ. ಆ ಒಂದೊಂದು ಮಹಾವಂಶದಲ್ಲೂ ಕೂಡ 7 ಉಪವಂಶಗಳಿವೆ. 7 ಅಂತಕ್ಕಂಥದ್ದು ಈ ಸೌರ ಬ್ರಹ್ಮಾಂಡದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಖ್ಯೆ. ಎಲ್ಲೆಲ್ಲೂ ಕೂಡ ನಾವು 7 ಅನ್ನೋದೇ ನೋಡ್ತೇವೆ. 7 ಮುಖ್ಯವಾಗಿರ್ತಕ್ಕಂತಹ ಯೋಜನೆಗಳು. 3 ಅದು ನೇರವಾಗಿ ಆ ಸೌರ ಬ್ರಹ್ಮಾಂಡನ ಅಧಿಪತ್ಯದಲ್ಲೇ ನಡೀತಕ್ಕಂಥದ್ದು ಈ ಒಂದು ಸೌರ ಬ್ರಹ್ಮಾಂಡದಲ್ಲಿ ಜೀವ ವಿಕಾಸ ಯೋಜನೆ. ಮತ್ತು ಒಂದೊಂದು ಮಾಲೆಯಲ್ಲೂ ಕೂಡ 7 ಗ್ರಹಗಳಿರ್ತಕ್ಕಂಥದ್ದು. ಅದು ಎಲ್ಲವನ್ನು ಗಮನಿಸ್ತಾ ಹೋದರೆ 7 ಅಂತಕ್ಕಂಥದಕ್ಕೆ ಬಹಳ ಮಹತ್ವ ಇದೆ. ಸಪ್ತ ಋಷಿಗಳು ಅಂತ ಹೇಳ್ತೀವಿ, ಸಪ್ತ ಸ್ವರಗಳು ಅಂತ ಹೇಳ್ತೀವಿ, ಸಪ್ತ ಬಣ್ಣಗಳು ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಈ ಒಂದು ನಮ್ಮ ಭೂ ವಿಕಾಸ ಯೋಜನೆಯಲ್ಲಿ 7 ಅನ್ನೋದು ಅಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈ ಪ್ರಸ್ತುತ 4ನೆಯ ಪ್ರದಕ್ಷಿಣೆಯಲ್ಲಿ ನಾವಿದ್ದೇವಲ್ಲ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಬದಲಾವಣೆ ಅಥವಾ
ಈ ವಿಕಾಸ ಅಂತಕ್ಕಂಥದ್ದು ತ್ವರಿತವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆಯಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಈ 4ನೆಯ ಪ್ರದಕ್ಷಿಣೆಯ ಮೊದಲ 3 ಮಹಾವಂಶಗಳಲ್ಲಿ ಯಾವ ರೀತಿ ವಿದ್ಯಮಾನಗಳು ಜರುಗಿದವು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮುಂದಿನ ಒಂದು ತರಗತಿಯಲ್ಲಿ ಈ 4ನೆಯ ಪ್ರದಕ್ಷಿಣೆಯ ಭೂಮಿಯ ಮೇಲೆ 4ನೆಯ ಮಹಾವಂಶದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವಿರೋದು ಪ್ರಸ್ತುತ 5ನೆಯ ಮಹಾವಂಶ. ಈ ಗ್ರಂಥದಲ್ಲಿ ನಾವು ಪ್ರಸ್ತುತ ಎಲ್ಲಿದ್ದೀವೋ ಅಲ್ಲಿಯವರೆಗೂ ಹಿಂದಿಂದು ಹೇಳ್ತಾ ಬರ್ತಾರೆ, ಇತಿಹಾಸ, ಚರಿತ್ರೆ, ಮತ್ತು ಭವಿಷ್ಯನೂ ಕೂಡ ಹೇಳ್ತಾರೆ. 6ನೇ ಮಹಾವಂಶ 7ನೇ ಮಹಾವಂಶದಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಯಾವ ರೀತಿ ಮುಂದಕ್ಕೆ ನಾವು ವಿಕಾಸ ಆಗ್ತೀವಿ ಅನ್ನೋದು ಕೂಡ ನಮಗೆ ಮೊದಲನೇ ಇದೆಲ್ಲ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಅಂದರೆ ಯೋಜನೆ, ಅದು ಬಹಳ ಕರಾರುವಾಕ್ಕಾಗಿ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂತಹ ಯೋಜನೆ. ಸುಮ್ಮನೆ ಹೇಗೋ ಇಲ್ಲಿ ಯಾವುದೂ ಕೂಡ ಜರುಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣ ಇದೆ. ಪ್ರಕೃತಿಯ ನಿಯಮಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ. ಆ ಒಂದು ಸೌರ ಬ್ರಹ್ಮಾಂಡೇಶ್ವರನ ಅಧಿಪತ್ಯದಲ್ಲಿ ಆ ಪ್ರಜಾಪತಿಗಳು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇಲ್ಲಿ ವಿಕಾಸ ಯೋಜನೆ ಸುಸೂತ್ರವಾಗಿ ನಡೆಯುವ ಹಾಗೆ ಏರ್ಪಾಟನ್ನು ಮಾಡಿರ್ತಾರೆ. ನಾನೀಗಾಗಲೇ ಹೇಳಿದ ಹಾಗೆ ಈ ಪ್ರಾರಂಭದ ಘಟ್ಟಗಳು, ಇವತ್ತಿನ ಒಂದು ಅಧ್ಯಾಯದ ಶೀರ್ಷಿಕೆ ಏನಪ್ಪ ಅಂದರೆ 4ನೆಯ ಪ್ರದಕ್ಷಿಣೆಯ ಪ್ರಾರಂಭ ಘಟ್ಟಗಳು ಅಂತ. ಪ್ರಾರಂಭ ಘಟ್ಟಗಳಲ್ಲಿ 3 ಮಹಾವಂಶಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ, ಮೊದಲಿಗೆ ಒಂದು ಪಕ್ಷಿ ನೋಟವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾದಂಥ ದೀರ್ಘ ಪರಿಣಾಮವುಳ್ಳ ಬದಲಾವಣೆ ಈ 4ನೆಯ ಪ್ರದಕ್ಷಿಣೆಯ ಕಾಲದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂತಹ ಬಾಗಿಲು ಮುಚ್ಚಿಬಿಡುತ್ತಂತೆ. ನಾವು ನೋಡಿದ್ದೀವಿ, ಪ್ರಾಣಿಗಳಿಂದ ಮನುಷ್ಯನಾಗಿ ವಿಕಾಸ ಹೊಂದಬೇಕು ಅಲ್ವಾ. ಈ 3 ಪ್ರದಕ್ಷಿಣೆಗಳಲ್ಲೂ ಕೂಡ ಪ್ರಾಣಿಗಳಿಂದ ಮನುಷ್ಯರಾಗಿ ಹೆಚ್ಚು ಜೀವಿಗಳು ವಿಕಾಸವನ್ನು ಹೊಂದುತ್ತಾ ಇದ್ರು. ಆದರೆ 4ನೆಯ ಪ್ರದಕ್ಷಿಣೆಗೆ ಬರುವ ಹೊತ್ತಿಗೆ ಈ ಬಾಗಿಲು ಮುಚ್ಚುತ್ತೆ. ಅಂದರೆ ಪ್ರಾಣಿಗಳು ಮತ್ತು ಮನುಷ್ಯರಾಗಿ ವಿಕಾಸ ಹೊಂದತಕ್ಕಂಥದ್ದು ಬಹಳ ಕಡಿಮೆ ಅಂತ ಹೇಳ್ತಾರೆ. 4ನೆಯ ಪ್ರದಕ್ಷಿಣೆ ಕಾಲದಲ್ಲಿ ಬಹಳ ಅಪರೂಪವಾಗಿ ವಿಶೇಷವಾದಂತಹ ಸಹಾಯ ದೊರೆತಾಗ ಮಾತ್ರ ಎಲ್ಲೋ ಒಂದೊಂದು ಪ್ರಾಣಿ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನು ಪಡ್ಕೊಂಡಾಗ ಅವುಗಳಿಗೆ ದೊರೀತಕ್ಕಂತಹ ದೇಹ ಹೇಗಿರುತ್ತೆ? ಬಹಳ ಕೆಳಮಟ್ಟದ ದೇಹ ಅಲ್ವಾ. ಅಂತಹ ದೇಹಗಳಲ್ಲಿ ಮೊದಲು ಅಲ್ಲಿ ಜೀವಿ ವಿಕಾಸ ಹೊಂದಬೇಕಾಗತ್ತೆ. ಆದರೆ 4ನೇ ಪ್ರದಕ್ಷಿಣೆಯ ಕಾಲಕ್ಕೆ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿ ಮಾನವನ ಸ್ವರೂಪ ರೂಪ ಅಂತಕ್ಕಂಥದ್ದು ಬಹಳ ಬದಲಾವಣೆಗಳ ಮೂಲಕ ಇಲ್ಲಿ ಹೆಚ್ಚು ಸೂಕ್ಷ್ಮವಾಗ್ತಾ ಆಗ್ತಾ ಬಹಳ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಂತಹ ಚೆನ್ನಾಗಿ ಬೆಳೆದಂತಹ ಅಭಿವೃದ್ಧಿ ಹೊಂದಿದಂತಹ ದೇಹಗಳನ್ನು ಪ್ರಾಣಿ ವರ್ಗದಿಂದ ಮೊದಲನೆಯ ಬಾರಿಗೆ ಮನುಷ್ಯರಾಗಿ ಬಂದಾಗ ಅವರಿಗೆ ಇದನ್ನು ಇಲ್ಲಿ ವಿಕಾಸ ಆಗೋದಕ್ಕೆ ಅವಕಾಶ ಆಗೋದಿಲ್ಲ. ಯಾಕೆಂದರೆ ಇನ್ನೂ ಕೆಳಮಟ್ಟದಲ್ಲಿ ಅವರು ವಿಕಾಸ ಆಗ್ತಾ ಬರಬೇಕು. ನೋಡಿ, ಈಗ ಕಾಡು ಮನುಷ್ಯರು ಅಲ್ವಾ, ಹಿಂದಿನ ಕಾಲದಲ್ಲಿ ಹೇಗಿದ್ದರು ಕಾಡು ಮನುಷ್ಯರು, ಹಾಗೆ ಆ ರೀತಿ ಒರಟಾದಂತಹ ದೇಹಗಳಲ್ಲಿ ಮೊದಲು ಅನುಭವಗಳನ್ನು ಪಡ್ಕೊಳ್ತಾ ಹೆಚ್ಚು ಸುಸಂಸ್ಕೃತವಾದಂತಹ ದೇಹಗಳನ್ನು ನಂತರ ಧರಿಸೋದಕ್ಕೆ ಸಾಧ್ಯ ಇರೋದರಿಂದ ಈ ಒಂದು ಹಂತಕ್ಕೆ 4ನೆಯ ಪ್ರದಕ್ಷಿಣೆಯ ಕಾಲಕ್ಕೆ ಬರುವ ಹೊತ್ತಿಗೆ ಇಲ್ಲಿ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂತಹ ಜೀವಿಗಳು ಬಹಳ ಕಡಿಮೆ ಆಗೋಗಿರ್ತಾರೆ ಅನ್ನುವಂತಹ ವಿಚಾರವನ್ನು ನಮಗೆ ಹೇಳ್ತಾರೆ. ಯಾರ ದೇಹಗಳು ಸಂಪೂರ್ಣವಾಗಿ ರಚಿತವಾಗಿದ್ವೋ ಇದಕ್ಕೂ ಮುಂಚೆ ಅಂತಹವರು 4ನೆಯ ಮಹಾವಂಶದ ಪ್ರಾರಂಭ ಘಟ್ಟದಲ್ಲಿ ಭೂಗ್ರಹಮಾಲೆಗೆ ಪ್ರವೇಶ ಮಾಡ್ತಾರೆ. 4ನೆಯ ಮಹಾವಂಶ ಅಂದರೆ ಹಿಂದಿನ ಒಂದು 4ನೆಯ ಮಹಾವಂಶದಲ್ಲೇ ಅವರು ಪ್ರವೇಶ ಮಾಡಿಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಈ ಮುಖ್ಯವಾಗಿ ಇಲ್ಲಿ ನಮಗೆ ಈ ಅಧ್ಯಾಯದಲ್ಲಿ ಮತ್ತು ಈ ಗ್ರಂಥದಲ್ಲಿ ನಾವು ನೋಡ್ತಾ ಹೋದರೆ ಈ ಮಾಲೆಗಳ ವಿಚಾರ ಹೇಳ್ತಾ ಅವರು ನಮಗೆ ಮುಖ್ಯವಾಗಿ ಈ ಭೂಗ್ರಹ ಮಾಲೆಯಲ್ಲಿ ಹೇಳ್ತಕ್ಕಂಥದ್ದು ಮಂಗಳ ಗ್ರಹ ಮತ್ತು ಭೂಗ್ರಹದಲ್ಲಿ ಯಾವ ರೀತಿಯ ಜೀವಿಗಳಿದ್ರು ಅಂತ. ಮಂಗಳ ಗ್ರಹ ಅಂದರೆ ಯಾವುದು? ಇಲ್ಲಿ ಮಂಗಳ ಗ್ರಹ ಅಂದರೆ ಇಲ್ಲಿ 4ನೆಯ ಮಾಲೆಯಲ್ಲಿ ನೋಡ್ತಿದ್ದೀರಲ್ಲ, ಡಿ ಅಂತ ಇರತಕ್ಕಂಥದ್ದೇ ಭೂಮಿ. ಡಿ ಅಂತ ಇರೋದು ಭೂಮಿ. ಅದರ ಹಿಂದೆ ಸಿ ಅಂತ ಇದೆಯಲ್ಲ, ಅದು ಮಂಗಳ ಗ್ರಹ. ಅದು ಕೂಡ ನೋಡಿ, ನೀವು ಇಲ್ಲಿ ನೋಡಿದ್ರೆ ಸ್ಥೂಲ ಲೋಕದಲ್ಲೇ ಇದೆ. ಅದಕ್ಕೆ ವಿಜ್ಞಾನಿಗಳ ಕಣ್ಣಿಗೆ ಕಾಣಿಸುತ್ತೆ.
ಸೂಕ್ಷ್ಮ ಲೋಕದಲ್ಲಿದ್ದರೆ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಭೌತಿಕ ಕಣ್ಣಿಗೆ ಅಥವಾ ಈ ವೈಜ್ಞಾನಿಕ ಉಪಕರಣಗಳಿಗೆ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥದ್ದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸಾಧಕರು ಸೂಕ್ಷ್ಮ ದೃಷ್ಟಿಯನ್ನು ಬೆಳೆಸ್ಕೊಂಡಿರೋರಿಗೆ ಮಾತ್ರ ಕಾಣುತ್ತೆ ಹೊರತು ಈ ಮನುಷ್ಯನ ಭೌತಿಕ ಕಣ್ಣುಗಳಿಗೆ ಅಥವಾ ಈ ವಿಜ್ಞಾನಿಗಳಿಗೆ ಎಟ್ಕೋದಿಲ್ಲ ಅದು. ಹಾಗಾಗಿ ಈ ಮಂಗಳ ಮತ್ತು ಈ ಅಂತ ಇದೆಯಲ್ಲ, ಇಲ್ಲಿ ಭೂಮಿ ಆದಮೇಲೆ ಬರ್ತಕ್ಕಂಥದ್ದು ಬುಧ ಗ್ರಹ. ಅದನ್ನು ಬುಧ ಗ್ರಹ ಅಂತ ಹೇಳ್ತೀವಿ. ನಾವು ಸೌರವ್ಯೂಹದಲ್ಲಿ ನಾವು ವಿಜ್ಞಾನದಲ್ಲಿ ತಗೊಂಡ್ರೆ ಸೈನ್ಸಲ್ಲಿ ಎಷ್ಟು ಗ್ರಹಗಳು ಹೇಳ್ತಾರೆ? 9 ಗ್ರಹಗಳು ಹೇಳ್ಬಿಡ್ತಾರೆ ಅಲ್ವಾ. ಆಮೇಲೆ ಯುರೇನಸ್, ಪ್ಲೂಟೋ, ನೆಪ್ಚೂನ್ ಅದು ಇದೆ ಅಂತಾರೆ, ಎಲ್ಲೋ ಕಾಣಿಸ್ತಿದೆ ಅಂತಾರೆ. ಆದರೂ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅವೆಲ್ಲವೂ ಕೂಡ ಒಂದೇ ಇಲ್ಲ, ಮಾಲೆಗಳ ಗುಚ್ಛದಲ್ಲಿದೆ. ಆದರೆ ಅದು ಬಹಳ ಅತ್ಯಂತ ಸ್ಥೂಲ ಲೋಕದಲ್ಲಿರೋದ್ರಿಂದ ಅವು ಮಾತ್ರ ನಮಗೆ ಕಾಣಿಸ್ತವೆ. ಅವು ಮಾತ್ರ ಸುತ್ತುತ್ತಾ ಇದೆಯೇನೋ ಸೂರ್ಯನ ಸುತ್ತ ಅನ್ನುವ ರೀತಿಯಲ್ಲಿ ನಮಗೆ ಭಾಸವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸಿ ಅಂದರೆ ಮಂಗಳ ಗ್ರಹ, ಡಿ ಅಂದರೆ ಭೂಮಿ. ಇವೆರಡರಲ್ಲಿ ಏನು ವಿಚಾರಗಳಿದ್ವು, ಹೇಗೆ ಮನುಷ್ಯರಿದ್ದರು ಆ ವಿಚಾರವನ್ನು ನಮಗೆ ಹೇಳ್ತಾ ಹೋಗ್ತಾರೆ. 4ನೇ ಪ್ರದಕ್ಷಿಣೆಯಲ್ಲಿ ಮಂಗಳ ಗ್ರಹದಲ್ಲಿ ಅಂದರೆ ಇಲ್ಲಿ ಸಿ ಗ್ರಹ ನಾವಿಲ್ಲಿ ನೋಡ್ಬೋದಲ್ಲ, ಅಲ್ಲಿ ಕಾಡು ಮನುಷ್ಯರಿದ್ದರಂತೆ. ಅನೇಕ ಕಾಡು ಮನುಷ್ಯರಿದ್ದರು ಪ್ರಾರಂಭ ಕಾಲದಲ್ಲಿ. 4ನೇ ಪ್ರದಕ್ಷಿಣೆಯ ಪ್ರಾರಂಭ ಕಾಲದಲ್ಲಿ ಸಾಕಷ್ಟು ಕಾಡು ಮನುಷ್ಯರಿದ್ದರು. ಸಾಕಾದಷ್ಟು ಬೆಳವಣಿಗೆ ಇಲ್ಲದೆ ಇದ್ದಿದ್ದ ಕಾರಣ ಆ ಗ್ರಹ ಕ್ಷೀಣಾವಸ್ಥೆಗೆ ಹೋಗೋದಕ್ಕೆ ಪ್ರಾರಂಭ ಆಯಿತು. ಯಾವುದು? ಮಂಗಳ ಗ್ರಹ. ಮಂಗಳ ಗ್ರಹ ಕ್ಷೀಣಾವಸ್ಥೆಗೆ ಹೋಗೋದಕ್ಕೆ ಪ್ರಾರಂಭ ಆಯಿತು. 4ನೇ ಪ್ರದಕ್ಷಿಣೆಯಲ್ಲಿ ಬರೀ ಕಾಡು ಮನುಷ್ಯರು ಮಾತ್ರ ಇದ್ದರು. ಅವ್ರಿಗಿಂತ ಸ್ವಲ್ಪ ಮುಂದುವರೆದಿದ್ದವರೆಲ್ಲನೂ ಅದರ ಹಿಂದಿನ ಪ್ರದಕ್ಷಿಣೆಯಲ್ಲೇ ಭೂಗ್ರಹವನ್ನು ಪ್ರವೇಶ ಮಾಡಿಬಿಟ್ಟಿರ್ತಾರೆ. ಅಂದರೆ 3ನೇ ಪ್ರದಕ್ಷಿಣೆಯಲ್ಲೇ ಭೂಗ್ರಹಕ್ಕೆ ಬಂದುಬಿಟ್ಟಿರ್ತಾರೆ ಅಂತ. ಅಲ್ಲಿ ಉಳ್ಕೊಂಡಿದ್ದಂತಹ ಕಾಡು ಮನುಷ್ಯರಿದ್ರಲ್ಲ, ಅವ್ರಿಗೆಲ್ಲ ಕಾರಣ ಶರೀರ ಎಷ್ಟು ಮಟ್ಟಿಗೆ ಬೆಳೆದಿತ್ತು ಅಂದರೆ ಅದು ಬುಟ್ಟಿಯ ಆಕಾರದಲ್ಲಿತ್ತು. ಮನುಷ್ಯರಿಗೆ ಕಾರಣ ಶರೀರ ಮುಖ್ಯ ಅಲ್ವಾ. ಪ್ರಾಣಿಯಿಂದ ಅದು ಸಮೂಹಾತ್ಮದಲ್ಲಿ ವಿಕಾಸ ಆಗ್ತಾ ಇರ್ತಕ್ಕಂಥದ್ದು ಪ್ರಾಣಿ ವರ್ಗದಲ್ಲಿ. ಮನುಷ್ಯ ವರ್ಗಕ್ಕೆ ಬಂದಾಗ ಪ್ರತ್ಯೇಕ ಆತ್ಮ ಅಂತಕ್ಕಂಥದ್ದು ನಮಗೆ ಸಿಗತಕ್ಕಂಥದ್ದು. ಆಗ ಕಾರಣ ಶರೀರ ಅನ್ನೋದು ರಚನೆ ಆಗುತ್ತೆ. ಕಾರಣ ಶರೀರ ರಚನೆ ಆದಾಗ ಪ್ರಾರಂಭದಲ್ಲಿ ಅದು ಎಳೆಗಳ ರೂಪದಲ್ಲಿರುತ್ತೆ. ಅದು ಅಷ್ಟೊಂದು ವಿಕಾಸ ಹೊಂದಿರೋದಿಲ್ಲ, ಬೆಳವಣಿಗೆ ಆಗಿರಲ್ಲ. ಆದರೆ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆದಾಗ ಅದು ಬುಟ್ಟಿ ಆಕಾರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಪ್ರಸ್ತುತ ನೋಡಿ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಗ್ರಂಥಗಳಲ್ಲಿ ಹೇಳ್ತಾರೆ ಕಾರಣ ಶರೀರ ಹೇಗಿರುತ್ತೆ, ಕೋಳಿ ಮೊಟ್ಟೆ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ಅದಕ್ಕೂ ಮುಂಚೆ ಈ ಬುಟ್ಟಿ ಆಕಾರದಲ್ಲಿ ಇದ್ದಂತಹವರು ಈ ಕಾಡು ಮನುಷ್ಯರು. ಕಾಡು ಮನುಷ್ಯರ ಕಾರಣ ಶರೀರ ಬೆಳೆದಿತ್ತು, ಹೇಗೆ? ಬುಟ್ಟಿ ಆಕಾರದಲ್ಲಿತ್ತು. ಅದಕ್ಕೆ ಅವರು ಮನುಷ್ಯ ವರ್ಗಕ್ಕೆ ಬಂದಿದ್ದರು, ಕಾಡು ಮನುಷ್ಯರಾಗಿ ಜೀವನ ಮಾಡ್ತಾಯಿದ್ರು. ಅವ್ರು ಬಹಳ ಹಿಂಸಾತ್ಮಕ ಮನೋಭಾವ ಇದ್ದಂಥವರು, ಮತ್ತು ಭಯ ಮತ್ತು ರೋಷದ ಮೂಲಕ ವ್ಯಕ್ತೀಕರಣ ಹೊಂದಿದಂಥವರು. ನಾವು ಹಿಂದೆ ಈ ಹಿಂದಿನ ಕೆಲವು ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರೋದು ಹೇಗೆ ಅಂತ. ಪ್ರಾಣಿಗಳು ಮನುಷ್ಯ ವರ್ಗಕ್ಕೆ ಬರೋಕ್ಕೆ ಮುಂಚೆ ಮಾನವರ ಸಂಪರ್ಕದಲ್ಲಿ ಬಂದಿರ್ತಾರೆ ಅಲ್ವಾ. ಅವರು ಕ್ರೂರತನ ಇರುವಂತಹ ಮನುಷ್ಯರ ಸಂಪರ್ಕಕ್ಕೆ ಬಂದಿದ್ದರೆ ಅವರಲ್ಲಿ ಭಯ ಅನ್ನೋದು ಜಾಸ್ತಿ ಇರುತ್ತೆ. ಈ ಭಾವೋದ್ವೇಗಗಳು ಯಾವಾಗ ಹೆಚ್ಚಾಗುತ್ತವೋ ಆಗ ಅವರು ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನು ಪಡ್ಕೊಳ್ತಾರೆ. ಅಂದರೆ ಇವು ತಪ್ಪಾದ ಮಾರ್ಗ. ಯಾವುದು? ಭಯದಿಂದ ಅಥವಾ ಕ್ರೋಧದಿಂದ, ರೋಷದಿಂದ ಅವು ಹೆಚ್ಚಾಗಿರ್ತಕ್ಕಂತಹ ಮನುಷ್ಯರ ಸಂಪರ್ಕದಲ್ಲಿರ್ತಾ ಅದೇ ಗುಣಗಳನ್ನು ಹೆಚ್ಚಾಗಿ ವ್ಯಕ್ತ ಮಾಡ್ತಾ ಇರ್ತಕ್ಕಂತಹ ಪ್ರಾಣಿಗಳು ವ್ಯಕ್ತೀಕರಣಗೊಂಡಾಗ ಬಹಳ ಕ್ರೂರಿಗಳಾಗಿ ಹುಟ್ಟಿರ್ತಾರೆ. ಅದೇ ನೋಡಿ ಬಹಳ ಪ್ರೇಮಪೂರ್ಣವಾದಂತಹ ವ್ಯಕ್ತಿಗಳ ಒಡನಾಟದಲ್ಲಿರ್ತಕ್ಕಂತಹ ಸಾಕು ಪ್ರಾಣಿಗಳು ಅವೇನು ಮಾಡ್ತವೆ? ಅವು ಉತ್ತಮ ಜೀವಿಗಳಾಗಿ ಮನುಷ್ಯ ವರ್ಗಕ್ಕೆ ಬಂದಿರ್ತಾರೆ. ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ಕಾಡು ಮನುಷ್ಯರು ಭಯ ಮತ್ತು ರೋಷದ ಮೂಲಕ ವ್ಯಕ್ತೀಕರಣ ಹೊಂದಿರ್ತಾರೆ. ಆದ್ದರಿಂದ ಅವರು ಬಹಳ ಕ್ರೂರಿಗಳಾಗಿರ್ತಾರೆ. ಕ್ರೂರತ್ವ ಅವರಲ್ಲಿ ಜಾಸ್ತಿ ಇರುತ್ತೆ. ಈಗ ಮಂಗಳ ಗ್ರಹದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇಲ್ಲಿ ಮಂಗಳ ಗ್ರಹದ ಬಗ್ಗೆನೇ 4ನೇ ಪ್ರದಕ್ಷಿಣೆಯಲ್ಲಿ ಕಾಡು ಮನುಷ್ಯರಿದ್ರು ಅಂತ ಹೇಳ್ತಾ ಬಂದರು ಅಲ್ವಾ. ಆ 4ನೇ ಪ್ರದಕ್ಷಿಣೆಯಲ್ಲೇ ಮಂಗಳ ಗ್ರಹದಲ್ಲಿ 5ನೇ ಮಹಾವಂಶದಲ್ಲಿ ಬಿಳಿಯ ಚರ್ಮದವರಾಗಿದ್ದರು ಅಂತ ಹೇಳ್ತಾರೆ. ಅಂದರೆ ಮಂಗಳ ಗ್ರಹ ಆದ ನಂತರ ಅಲ್ವಾ ನಮ್ಮ ಭೂಗ್ರಹದಲ್ಲಿ ಈ ವಿಕಾಸ ಅಂತಕ್ಕಂಥದ್ದು ಹೆಚ್ಚು ಮುಂದುವರಿತಾ ಹೋಗೋದು. ಜೀವ ಚೈತನ್ಯ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ತಾ ಇರುತ್ತೆ. ಯಾವ ಗ್ರಹವನ್ನು ಬಿಡುತ್ತೋ ಅಲ್ಲಿ ವಿಕಾಸ ಸ್ಥಗಿತಗೊಳ್ಳುತ್ತೆ. ಯಾವ ಗ್ರಹದ
ಕಡೆಗೆ ಅದು ಚಲಿಸ್ತಾ ಇರುತ್ತೋ ಅಥವಾ ಯಾವ ಗ್ರಹದಲ್ಲಿ ಇರುತ್ತೋ ಅಲ್ಲಿ ವಿಕಾಸ ಅಂತಕ್ಕಂಥದ್ದು ಬಹಳ ಪ್ರಗತಿಯುತವಾಗಿ ನಡೀತಾ ಇರುತ್ತೆ, ತ್ವರಿತವಾಗಿ ನಡೀತಾ ಇರುತ್ತೆ. ಈಗ ಮಂಗಳ ಗ್ರಹದ ಬಗ್ಗೆ ಹೇಳ್ತಾರೆ. 5ನೆಯ ಮಹಾವಂಶದಲ್ಲಿ, 4ನೇ ಮಹಾವಂಶದಲ್ಲಿ ಹೆಂಗಿದ್ರು, ಕಾಡು ಮನುಷ್ಯರ ಥರ ಇದ್ದರು. 5ನೇ ಮಹಾವಂಶದಲ್ಲಿ ಬಿಳಿಯ ಚರ್ಮದವರಾಗಿದ್ದರು, ಅವರ ಚರ್ಮ ಬಿಳಿ ಬಣ್ಣದ್ದಾಗಿತ್ತು. ಇವರು ಒಳ್ಳೆಯವರು, ದಯಾಪರರು, ಇತರರಿಗೆ ಒಳ್ಳೆಯದನ್ನು ಕೋರುವವರು ಆಗಿದ್ದರು ಅಂತ ಹೇಳ್ತಾರೆ. ಅವರಿಗೆ ತಕ್ಕ ಮಟ್ಟಿನ ಸಾಮಾಜಿಕ ಭಾವನೆ ಇತ್ತು. ಇವರು ಎಲ್ಲಿಂದ ಬಂದರು ಅಂತಂದರೆ, ಇವರು ಹೆಚ್ಚು ಬೆಳೆದಿಲ್ಲದ ಹಿಂದುಳಿದ ಜೀವಾತ್ಮರು ಮಂಗಳ ಗ್ರಹದಿಂದ ಭೂಗ್ರಹಕ್ಕೆ 1 ಮತ್ತು 2ನೆಯ ಮಹಾವಂಶಗಳಲ್ಲಿ ಬರ್ತಾರೆ. ಇವರೆಲ್ಲ ಮುಂದುವರೆದಿರ್ತಕ್ಕಂಥವ್ರು 5ನೇ ಮಹಾವಂಶದ ಬಗ್ಗೆ ನಮಗೆ ಹೇಳ್ತಾರೆ. ಹೆಚ್ಚು ಇಲ್ದಲೇ ಇರ್ತಕ್ಕಂಥವರು, ಹಿಂದುಳಿದವರು ಮಂಗಳ ಗ್ರಹದಿಂದ ಏನಾಗ್ತಾರೆ, ಭೂಗ್ರಹಕ್ಕೆ ಬಂದಿರ್ತಾರೆ. ಯಾವಾಗ ಬರ್ತಾರೆ, 1 ಮತ್ತು 2ನೆಯ ಮಹಾವಂಶಗಳಲ್ಲಿ ಭೂಗ್ರಹಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಮುಂದೆ ಹೇಳ್ತಾ ಹೋಗ್ತಾರೆ, ಮುಂದಿಂದು ಹಿಂದಿಂದು, ಹಾಗೆ ನಾವು ಸ್ವಲ್ಪ ಅದನ್ನು ಗ್ರಹಿಸಬೇಕಾಗತ್ತೆ. ಇಲ್ಲಿ ಚಂದ್ರಗ್ರಹ ಪ್ರಭುಗಳು ಜೀವಾತ್ಮರಿಗೆ ವಿಶೇಷ ಶಿಕ್ಷಣ ಕೊಟ್ಟಾಗ ಅದರ ಲಾಭನ ಪಡ್ಕೊಂಡು 3ನೆಯ ಮಹಾವಂಶದ 1ನೇ ಉಪವಂಶವನ್ನು ಅತ್ಯಂತ ಕೆಳಗಿನ ವರ್ಗದವರಾಗಿ ಪ್ರವೇಶ ಮಾಡ್ತಾರೆ. ಅಂದರೆ ಚಂದ್ರಗ್ರಹ ಪ್ರಭುಗಳು ಅಂದರೆ ಯಾರು? ನಮ್ಮ ಮಾಲೆಗೆ ಹಿಂದಿನ ಒಂದು ಮಾಲೆಯಲ್ಲಿ ಜೀವ ವಿಕಾಸವನ್ನು ಪಡ್ಕೊಳ್ತಾ ಆಗಿರ್ತಾರಲ್ಲ ಪೂರ್ತಿಯಾಗಿ ಅವರನ್ನು ಪ್ರಭುಗಳು ಅಂತ ಕರೀತಾರೆ. ಅಂದರೆ ಪ್ರತಿಯೊಂದು ಮಾಲೆಯಲ್ಲೂ ಕೂಡ ಜೀವನ್ಮುಕ್ತಿಗೆ ಒಂದು ಪ್ರಮುಖವಾದಂತಹ ಅಳತೆಗೋಲನ್ನು ಇಟ್ಟಿರ್ತಾರೆ. ಈಗ ಪ್ರಸ್ತುತ ನಮ್ಮ ಭೂಗ್ರಹದಲ್ಲಿ ಜೀವನ್ಮುಕ್ತರಾಗಬೇಕು ಅಂದರೆ 5 ದೀಕ್ಷೆಗಳು ಬೇಕು ಅಲ್ವಾ, ನಾವು ತಿಳ್ಕೊಂಡಿದ್ದೀವಿ. ಆಗ ಜೀವನ್ಮುಕ್ತರು ಅಂತ ಹೇಳೋದು. ಚಂದ್ರಗ್ರಹದಲ್ಲಿ 4 ದೀಕ್ಷೆಗಳನ್ನು ತಗೊಂಡ್ರೆ ಅವರು ಜೀವನ್ಮುಕ್ತರಾಗ್ತಾಯಿದ್ರು. ಅಲ್ಲಿ ಜೀವನ್ಮುಕ್ತರಾಗಿರ್ತಕ್ಕಂತಹವರು, ನಾವು ಮುಂಚೆ ಪ್ರಾರಂಭದಲ್ಲೇ ಈ ಒಂದು ಗ್ರಂಥದಲ್ಲಿ ತಿಳ್ಕೊಂಡ್ವಿ, ಜೀವನ್ಮುಕ್ತರಾದ ನಂತರ ಅಲ್ಲಿಗೆ ಪ್ರಗತಿ ನಿಂತು ಹೋಗಲ್ಲ. ಅವ್ರಿಗೂ ಕೂಡ ಮುಂದೆ ಜೀವನ ಅಂತಕ್ಕಂಥದ್ದು ಇದೆ. 7 ಮಾರ್ಗಗಳಲ್ಲಿ ಅವರು ಮುಂದುವರಿಬೋದಾಗಿದೆ. ಅದರಲ್ಲಿ ಒಂದು ಮಾರ್ಗ ಬೇರೆಯ ಗ್ರಹಮಾಲೆಗೆ ಹೋಗಿ ಅಥವಾ ಬೇರೆ ಗ್ರಹಗಳಿಗೆ ಹೋಗಿ ಅಲ್ಲಿ ಏನು ವಿಕಾಸ ಯೋಜನೆ ನಡೀತಾ ಇದೆಯಲ್ಲ, ಆ ವಿಕಾಸ ಯೋಜನೆಯಲ್ಲಿ ತಮ್ಮ ಒಂದು ಶಕ್ತಿಯನ್ನು ಉಪಯೋಗಿಸಿ ಅಲ್ಲಿರ್ತಕ್ಕಂಥ ಜೀವರುಗಳು ಹೆಚ್ಚು ಹೆಚ್ಚು ಪ್ರಗತಿಯುತವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಹೇಳ್ತಾರೆ, ಆ ಚಂದ್ರಗ್ರಹದ ಪ್ರಭುಗಳು ಈ ಹಿಂದುಳಿದಿರ್ತಕ್ಕಂತಹ ಜೀವಿಗಳಿದ್ರಲ್ಲ ಅವರಿಗೆ ಹೆಚ್ಚಿನ ವಿಶೇಷ ಶಿಕ್ಷಣವನ್ನು ಕೊಟ್ಟು ಅವರು 3ನೆಯ ಮಹಾವಂಶವನ್ನು ಪ್ರವೇಶ ಮಾಡೋ ಹಾಗೆ ಮಾಡ್ತಾರೆ. ಮೊದಲು 1, 2 ಮಹಾವಂಶದಲ್ಲಿ ಬಹಳ ಕೆಳಮಟ್ಟದಲ್ಲಿದ್ದರು. ಚಂದ್ರಗ್ರಹ ಪ್ರಭುಗಳು ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಟ್ಟ ನಂತರ 3ನೆಯ ಮಹಾವಂಶಕ್ಕೆ ಅವರು ಬಡ್ತಿಯನ್ನು ಪಡ್ಕೊಂಡ್ರು ಅಂತ ಹೇಳ್ತಾರೆ. ಅವ್ರ ತಲೆ ಹೇಗಿತ್ತು ಅಂದರೆ, ಕೆಲವು ಮಾತ್ರ ಲಕ್ಷಣಗಳನ್ನು ಇಲ್ಲಿ ನಮಗೆ ವಿವರಿಸ್ತಾ ಹೋಗ್ತಾರೆ. ಅವ್ರ ತಲೆ ಕೋಳಿ ಮೊಟ್ಟೆ ಆಕಾರದಲ್ಲಿತ್ತು ಅಂತ ಹೇಳ್ತಾರೆ. ಮತ್ತು ತಲೆಯ ಮೇಲ್ಭಾಗದಲ್ಲಿ ಒಂದು ಕಣ್ಣಿತ್ತು. ಕಣ್ಣೆಲ್ಲಿತ್ತು ಅಂದರೆ ಇಲ್ಲಿ ಕಣ್ಣಿತ್ತಂತೆ ತಲೆಯ ಮೇಲ್ಭಾಗದಲ್ಲಿ. ಅದೇ ರೀತಿ ತಲೆಯ 2 ಕಡೆಗಳಲ್ಲಿ, ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು ಕೂಡ ಕಣ್ಣಿರುತ್ತೆ. ಅದನ್ನು ಮುಂದೆ ಹೇಳ್ತಾರೆ ಅವರು. ಮುಂದಿನ ಉಪವಂಶಗಳಲ್ಲಿ ಅದು ಬದಲಾಗ್ತಾ ಹೋಯಿತು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಇದನ್ನು ಈ 4ನೆಯ ಪ್ರದಕ್ಷಿಣೆಯ ಭೂಗ್ರಹದಲ್ಲಿ ನಡೀತಕ್ಕಂತಹ ಒಂದು ವಿಕಾಸ ಏನಿದೆ ಅದು 3ನೇ ಮಹಾವಂಶದಲ್ಲಿ ಲೆಮ್ಯೂರಿಯಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ವಿಕಾಸ ಒಂದು ಬೆಳವಣಿಗೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಲೆಮ್ಯೂರಿಯಾ ಖಂಡದಲ್ಲಿ ಇಲ್ಲಿ ಜೀವ ವಿಕಾಸ ಅನ್ನೋದು ನಡೀತಾ ಇರುತ್ತೆ. ಈ ಲೆಮ್ಯೂರಿಯಾ ಖಂಡದಲ್ಲಿ ಮುಂದೆಯೂ ಇಂತಹ ಕೆಲವರು ಕಂಡು ಬಂದರು ಅಂತ ಹೇಳ್ತಾರೆ. ಲೆಮ್ಯೂರಿಯಾ ಗ್ರಹದಲ್ಲಿ ಅಂದರೆ ಅದು 3ನೆಯ ಮಹಾವಂಶಕ್ಕೆ ಸೇರಿದ್ದಂಥದ್ದು. 3ನೆಯ ಮಹಾವಂಶ ಅಲ್ಲಿ ಬೆಳೆದಿದ್ದು ಅಥವಾ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಲೆಮ್ಯೂರಿಯಾ ಅನ್ನುವಂತಹ ಖಂಡದಲ್ಲಿ. 4ನೆಯ ಮಹಾವಂಶ ಅಟ್ಲಾಂಟಿಸ್ ನಮ್ಗೆ ಗೊತ್ತಿದೆ. 5ನೇದು ಆರಿಯನ್ ರೇಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರಾಕೃತಿಕ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಎಲ್ಲಿ ಸಮುದ್ರ ಇರುತ್ತೋ ಅದು ಭೂಮಿಯಾಗಿರುತ್ತೆ, ಭೂಮಿ ಇರೋದು ಸಮುದ್ರ ಆಗೋಗಿರುತ್ತೆ, ಮುಳುಗು ಹೋಗಿ ಒಂದು ಪ್ರಳಯಗಳಾಗಿ ಒಂದೊಂದು ಮಹಾವಂಶಕ್ಕೂ ಇನ್ನೊಂದು ಮಹಾವಂಶಕ್ಕೂ ಹೋಗುವ ಹೊತ್ತಿಗೆ. ಹಾಗೆ ಇವರು ಹೇಳ್ತಾರೆ, ಲೆಮ್ಯೂರಿಯಾ ಖಂಡದಲ್ಲಿ ಅಂದರೆ ಭೂಗ್ರಹದ ಲೆಮ್ಯೂರಿಯಾ ಖಂಡದಲ್ಲಿ ಈ
ಈ ಏನು ಹೇಳಿದ್ರು ಈಗ ಮಂಗಳ ಗ್ರಹದಲ್ಲಿ ಒಂದು 3ನೇ ಮಹಾವಂಶದಲ್ಲಿ ಇದ್ದರಲ್ಲ ಜನ, ಅದೇ ರೀತಿಯ ಜನ ಲೆಮ್ಯೂರಿಯಾ ಖಂಡದಲ್ಲೂ ಕೂಡ ಮುಂದೆ ಕಂಡು ಬರ್ತಾರೆ ಅಂತ ಹೇಳ್ತಾರೆ. 6ನೇ ಮಹಾವಂಶ ಅಂದರೆ ಮಂಗಳ ಗ್ರಹದಲ್ಲಿ 6ನೇ ಮಹಾವಂಶದಲ್ಲಿ ನೀಲಿ ಬಣ್ಣದವರು ಇರ್ತಾರಂತೆ. ಅವ್ರ ಬಣ್ಣ ಹೇಗಿತ್ತು ಅಂದರೆ ನೀಲಿ, ಅವ್ರ ಚರ್ಮದ ಬಣ್ಣ ನೀಲಿಯಾಗಿತ್ತು. 7ನೆಯ ಉಪವಂಶದ ಬಿಳಿಯ ವರ್ಣದವರು ಉತ್ತಮವಾದ ಶರೀರವನ್ನು ಹೊಂದಿರ್ತಾರೆ. 7ನೆಯ ಉಪವಂಶ, 6ನೆಯ ಉಪವಂಶದವರಿಗೆ ನೀಲಿ ಬಣ್ಣದ ಚರ್ಮ, 7ನೆಯ ಉಪವಂಶದವರಿಗೆ ಬಿಳಿಯ ಬಣ್ಣದ ಚರ್ಮ ಇತ್ತು ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಅಂದರೆ 1ನೆಯ ಮತ್ತು 2ನೆಯ ಮಹಾವಂಶಗಳ ಕಾಲದಲ್ಲಿ ಭೂಗ್ರಹದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಇದಿಷ್ಟು ಮಂಗಳ ಗ್ರಹದ ಬಗ್ಗೆ ಹೇಳ್ಬಿಡ್ತಾರೆ, ಏನು 7 ಉಪವಂಶಗಳಲ್ಲಿ ಯಾವ್ಯಾವ ರೀತಿ ಇತ್ತು ಅಂತ. ಈಗ ಭೂಮಿಯ ಬಗ್ಗೆ ಹೇಳ್ತಾ ಬರ್ತಾರೆ. 1ನೆಯ ಮತ್ತು 2ನೆಯ ಮಹಾವಂಶಗಳ ಕಾಲದಲ್ಲಿ ಭೂಗ್ರಹದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇತ್ತು, ಮೊದಲಿನ 2 ಮಹಾವಂಶಗಳಲ್ಲಿ. ಇವರಿಗೆ ವಿಶೇಷ ಸಹಾಯ ಸಿಗುತ್ತೆ. ಯಾರಿಂದ ಸಿಗುತ್ತೆ? 3ನೆಯ ಮಹಾವಂಶದ ಮಧ್ಯಭಾಗದಲ್ಲಿ ಭೂಮಿಗೆ, ನಾವು ಕೇಳಿದ್ದೀವಲ್ವ ಗುರುಗಳು ಯೋಗಪಥ ಎಲ್ಲ ಪುಸ್ತಕದಲ್ಲೂ ಹೇಳ್ತಾರೆ. ಈಗ 3ನೆಯ ಮಹಾವಂಶ ಎಲ್ಲಿ? ಭೂಗ್ರಹದಲ್ಲಿ 3ನೆಯ ಮಹಾವಂಶದ ಮಧ್ಯಭಾಗದಲ್ಲಿ ಶುಕ್ರ ಗ್ರಹದಿಂದ ಜ್ಯೋತಿಪ್ರಭುಗಳು ಬರ್ತಾರೆ. ಶುಕ್ರ ಗ್ರಹದಿಂದ ಬರ್ತಾರೆ. ಶುಕ್ರ ಗ್ರಹ ಎಲ್ಲಿದೆ? ಅದು ಈ ಭೂ ವಿಕಾಸ ಯೋಜನೆಗೆ ಸೇರಿಲ್ಲ, ಅದು ಶುಕ್ರ ಗ್ರಹ ವಿಕಾಸ ಯೋಜನೆ, ಇನ್ನೊಂದು ಯೋಜನೆ, ಸೌರ ಬ್ರಹ್ಮಾಂಡೇಶ್ವರನ ಅಧಿಪತ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇನ್ನೊಂದು ಯೋಜನೆ. ಅಲ್ಲಿ ಶುಕ್ರ ಗ್ರಹದಲ್ಲಿ ಹೆಚ್ಚು ಮುಂದುವರೆದು ಜೀವನ್ಮುಕ್ತರಾಗಿರ್ತಕ್ಕಂಥವರು, ಹೆಚ್ಚು ಬೆಳೆದಿರ್ತಕ್ಕಂಥವರು ಅವರನ್ನು ಮುಂದಿನ ಕಾರ್ಯಗಳಿಗೋಸ್ಕರ ಭೂಮಿಗೆ ಬರ್ತಾರೆ. ಭೂಮಿಯಲ್ಲಿ 3ನೆಯ ಮಹಾವಂಶದ ಮಧ್ಯಭಾಗದಲ್ಲಿ ಇವರು ಬರ್ತಾರೆ. ಇಲ್ಲಿ ಇದ್ರಲ್ಲ ಎಲ್ಲ ಹಿಂದುಳಿದಂತಹ ಜೀವರುಗಳು, ಅಂದರೆ ಇನ್ನೂ ಹೆಚ್ಚು ವಿಕಾಸ ಆಗಬೇಕಾಗಿತ್ತಲ್ಲ, ಅವರುಗಳಿಗೆ ಅವರು ಮನಸ್ಸು ಹೆಚ್ಚಾಗಿ ಬೆಳೆಯುವ ಹಾಗೆ ಪ್ರಚೋದನೆಯನ್ನು ಕೊಡ್ತಾರೆ. ಅವರನ್ನು ಜ್ಯೋತಿಪ್ರಭುಗಳು ಅಂತಲೂ ಕರೀತಾರೆ. ಹಾಗೆ ಮಾನಸ ಪುತ್ರರು ಅಂತಲೂ ಹೇಳ್ತಾರೆ. ಯಾಕೆ ಮಾನಸ ಪುತ್ರರು ಅಂತಾರೆ ಅಂದರೆ ಮನಸ್ಸಿಗೆ ಪ್ರಚೋದನೆ ಕೊಟ್ಟು ಮನಸ್ಸು ಹೆಚ್ಚು ಬೆಳೆಯುವ ಹಾಗೆ ಮಾಡ್ತಾರೆ. ನಾವೀಗ 5ನೇ ಮಹಾವಂಶದಲ್ಲಿದ್ದೇವೆ, 3ನೇ ಮಹಾವಂಶದಲ್ಲೇ ಈ ಕಾರ್ಯ ಜರುಗಿದೆ. ಅದಕ್ಕೆ ನೋಡಿ, ಆಗ್ಲಿಂದನೂ ಮನಸ್ಸು ಬೆಳೀತಾ 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 ಈಗ ಪ್ರಸ್ತುತ ಮನುಷ್ಯನ ಮನಸ್ಸು ಎಷ್ಟು ಬೆಳೆದು ಬಿಟ್ಟಿದೆ ಅಲ್ವಾ? ಎಷ್ಟು ಬೆಳೆದಿದೆ ಮನಸ್ಸು, ಎಷ್ಟು ಆವಿಷ್ಕಾರಗಳನ್ನು ಕೂಡ ವೈಜ್ಞಾನಿಕವಾಗಿ ಮಾಡೋದಕ್ಕೆ ಶಕ್ತವಾಗಿದೆ ಅನ್ನುವಂತಹ ವಿಚಾರ. ಇವರು ಮಂಗಳ ಗ್ರಹದ 7ನೆಯ ಮಹಾವಂಶದ ಕೊನೆಯಲ್ಲಿ, ಮಂಗಳ ಗ್ರಹ ಇದೆಯಲ್ಲ ಅಲ್ಲಿ 7ನೇ ಮಹಾವಂಶ ಅಂದರೆ ಅದು ಆ ಒಂದು ಸುತ್ತಲ್ಲಿ ಅದು ಕೊನೆಯ ಮಹಾವಂಶ. ಅಲ್ಲಿ ಬಹುಜನ ಭೂಗ್ರಹಕ್ಕೆ ಬರ್ತಾರೆ, ಅಲ್ಲಿಂದ ಭಾಳ ಜನ ಬರ್ತಾರೆ. ಇವರೇನು ಮಾಡ್ತಾರೆ, ಈ ಚಂದ್ರಗ್ರಹದಿಂದ ಜೀವನ್ಮುಕ್ತರು ಬರೋವರೆಗೂ ಇವರು 3ನೆಯ ಮಹಾವಂಶದ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಅಂದರೆ ಭೂಮಿಗೆ ಚಂದ್ರಗ್ರಹ ಪ್ರಭುಗಳು ಬರ್ತಾರೆ, ಶುಕ್ರ ಗ್ರಹ ಪ್ರಭುಗಳು ಕೂಡ ಬರ್ತಾರೆ. ಶುಕ್ರ ಗ್ರಹ ಪ್ರಭುಗಳು ಬರೋವರೆಗೂ ಚಂದ್ರಗ್ರಹ ಪ್ರಭುಗಳು ಅವರು ಇಲ್ಲಿನ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಆ ಚಂದ್ರಗ್ರಹ ಪ್ರಭುಗಳು ಬರೋವರೆಗೂ ಕೂಡ ಮಂಗಳ ಗ್ರಹದಲ್ಲಿ ಯಾರು ಜೀವನ್ಮುಕ್ತಿಯನ್ನು ಪಡ್ಕೊಂಡಿರ್ತಾರೋ ಈ ಭೂಗ್ರಹ ಮಾಲೆಯಲ್ಲೇ ಅವರು ಬಂದು ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಅಂದರೆ ಯಾರು ಮುಂದೆ ಇರ್ತಾರೋ, ಯಾರು ಮುಂದುವರೆದು ಹೋಗಿರ್ತಾರೋ ವಿಕಾಸದಲ್ಲಿ, ಅವ್ರು ಹಿಂದಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡಬಹುದು. ಇದನ್ನೇ ಹೇಳ್ತಾರೆ ಧ್ಯಾನ ಗ್ರಂಥ ಕವನಗಳು. ಗ್ರಂಥ ಕವನಗಳು ಅಂದರೆ ಬುಕ್ ಆಫ್ ಸ್ಟ್ಯಾನ್ಸಾಸ್ ಆಫ್ ಧ್ಯಾನ್ ಅಂತ ಹೇಳ್ತಕ್ಕಂಥದ್ದು. ಅದು ಇವರು ಯಾರು ಆ ಧ್ಯಾನ ಗ್ರಂಥ ಕವನಗಳಿಂದ ವಿಚಾರಗಳನ್ನು ತಗೊಂಡು HPB ಅವರು ಸೀಕ್ರೆಟ್ ಡಾಕ್ಟ್ರಿನನ್ನು ಬರೆದಿರ್ತಕ್ಕಂಥದ್ದು. ಹೆಚ್ಚು ವಿಚಾರಗಳು ಅಲ್ಲಿ ಬರುತ್ತೆ. ಅಲ್ಲಿ ಹೇಳ್ತಾರಂತೆ, ಇವರು ಇದ್ರಲ್ಲ ಇಲ್ಲಿ ಬಹಳ ಕೆಳಮಟ್ಟದಲ್ಲಿ ಇದ್ದಿರಲ್ಲ, ಮೊದಲು ಮತ್ತು 2ನೇ ಸುತ್ತಲ್ಲಿದ್ದರಲ್ಲ, ಬಹಳ ಕೆಳಮಟ್ಟದಲ್ಲಿ ಅವ್ರು ಹೇಗಿದ್ರಪ್ಪ ಅಂದರೆ ಭಯಂಕರವಾಗಿದ್ರಂತೆ ಆ ಜನ ನೋಡೋದಕ್ಕೆ. ಅಂದರೆ ಭೂಮಿಯ ಮೇಲೆ 1, 2ನೇ ಮಹಾವಂಶದ ಸಮಯದಲ್ಲಿ ಹೇಗಿದ್ದರು ಜನ ಅಂದರೆ, ಅವರು ಬೆನ್ನುಮೂಳೆ ಇರಲಿಲ್ಲ, ಭಯಂಕರವಾಗಿದ್ದರು, ಜಲಮಾನವರಾಗಿದ್ದರು. ಅವರು ಭಯಂಕರವಾದ ಸರೀಸೃಪಗಳ ಹಾಗೆ ಇದ್ದರು. ಸರೀಸೃಪಗಳ ಹಾಗೆ ಇದ್ದರು ಅಂದರೆ ನಾವು ಲಿಸರ್ಡ್ ಒಂದು ಜಾತಿಗೆ ಸೇರಿದಂತಹ ಜೀವಿಗಳು ಅಂತ ಕರಿತೀವಲ್ಲ, ಹಾಗಿದ್ರಂತೆ. ಅವರ ಜೊತೆ ಹೋರಾಟ ಮಾಡಿ ಈ ಚಂದ್ರಗ್ರಹ ಪ್ರಭುಗಳು ಮತ್ತು ಮಂಗಳ ಗ್ರಹದಿಂದ ಬಂದಂತಹ ಪ್ರಭುಗಳು
ಅವರನ್ನು ಸುಧಾರಣೆ ಮಾಡ್ತಾರೆ, ಅವರ ದೇಹಗಳನ್ನು ಸುಧಾರಣೆ ಮಾಡ್ತಾ ಹೋಗ್ತಾರೆ. 3ನೇ ಪ್ರದಕ್ಷಿಣೆಯಲ್ಲಿ ಕಂಡುಬಂದಂತಹ ಸಂತಾನಾಭಿವೃದ್ಧಿಯ ವಿವಿಧ ವಿಧಾನಗಳು 4ನೆಯ ಪ್ರದಕ್ಷಿಣೆಯ 3ನೆಯ ಮಹಾಂಶದಲ್ಲಿ ಕಾಣಿಸಿಕೊಂಡು ನಂತರ ಮೊಟ್ಟೆ ಇಡುವ ವಿಧಾನಕ್ಕೆ ಬಂದರು. ಇಲ್ಲಿ ಬಹಳ ಕೆಳಮಟ್ಟದ ಜನ, ಕಾಡು ಜನರ ಆಗಿದ್ರು, ಕಾಡು ಮಾನವರಾಗಿದ್ದರು, ಮತ್ತು ಈ ಸರೀಸೃಪಗಳ ರೂಪದಲ್ಲಿ ಇದ್ದಂತಹ ಭಯಂಕರವಾದಂತಹ ಜೀವಿಗಳಿದ್ರಲ್ಲ, ಅವರಲ್ಲಿ ವಂಶಾಭಿವೃದ್ಧಿ ಹೇಗೆ ನಡೀತಾ ಇತ್ತು ಅಂತಂದರೆ, ಇದನ್ನು ನಾವು ಇದಕ್ಕೆ ಹಿಂದಿನ ತರಗತಿಯಲ್ಲಿ ಪ್ರಾರಂಭ ಕಾಲ ಅಂತ ನೋಡಿದ್ವಲ್ಲ, ಭೂಗ್ರಹ ಮಾಲೆಯ ಪ್ರಾರಂಭ ಕಾಲದಲ್ಲಿ ಅವರು ಹೇಳ್ತಾ ಬಂದ್ರಲ್ಲ ನಮಗೆ ಹೇಗೆ ಈ ಜೀವ ವಿಕಾಸ ಅನ್ನೋದು ನಡೆಯುತ್ತೆ ಅಂತ. 1ನೆಯ 2ನೆಯ ಮತ್ತು 3ನೆಯ ಪ್ರದಕ್ಷಿಣೆಯಲ್ಲಿ, ಈಗ ನಾವು 4ನೆಯ ಪ್ರದಕ್ಷಿಣೆಯ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ. ಮೊದಲ 3 ಪ್ರದಕ್ಷಿಣೆಯಲ್ಲಿ ಏನೇನು ನಡೀತೋ ಅದು 4ನೆಯ ಪ್ರದಕ್ಷಿಣೆಯ ಮಹಾವಂಶಗಳಲ್ಲಿ ಕಾಣ್ತಾ ಹೋಗುತ್ತೆ. ಹೇಗೆ ಅಂದರೆ, 1ನೆಯ ಪ್ರದಕ್ಷಿಣೆಯಲ್ಲಿ ಕಂಡಂತಹ ವಿಚಾರಗಳು ವಿಕಾಸ ಕ್ರಿಯೆ 4ನೆಯ ಪ್ರದಕ್ಷಿಣೆಯ 1ನೆಯ ಮಹಾವಂಶದಲ್ಲಿ ಕಾಣುತ್ತೆ. 2ನೆಯ ಸುತ್ತಲ್ಲಿ ನಡೆದಂತಹ ಒಂದು ವಿಕಾಸ ಕ್ರಿಯೆ ಈ 4ನೆಯ ಪ್ರದಕ್ಷಿಣೆಯ ಅಥವಾ 4ನೆಯ ಸುತ್ತಿನ ಈ 2ನೆಯ ಮಹಾವಂಶದಲ್ಲಿ ಕಾಣುತ್ತೆ. 3ನೇ ಸುತ್ತಿನ ವಿದ್ಯಮಾನಗಳು ಈ 4ನೆಯ ಸುತ್ತಿನ 3ನೆಯ ಮಹಾವಂಶದಲ್ಲಿ ಕಾಣ್ತಾ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ವಂಶಾಭಿವೃದ್ಧಿ ಆಗ್ತಾ ಇತ್ತು ಅಂತಂದರೆ, ಈ ಜೀವಿಗಳು ಅವಕ್ಕೊಂದು ನಿರ್ದಿಷ್ಟ ಆಕಾರ ಇರಲಿಲ್ಲ. ನಾವು ನೋಡಿದ್ವಿ 1, 2, 3ನೇ ಸುತ್ತಲ್ಲಿ ಹೇಗಿದ್ರು ಅಂತ. ಅದು ಏನು ರಿಪ್ರೊಡಕ್ಷನ್ ಬೈ ಡಿವಿಷನ್ ಅಂತ ನಾವು ಸೈನ್ಸಲ್ಲೂ ಹೇಳ್ತೀವಲ್ಲ, ಒಂದು ಜೀವಿ ಅರ್ಧ ಇಬ್ಬಾಗ ಆಗೋದ್ರ ಮೂಲಕ 2 ಜೀವಿಗಳು ಆಗೋ ಥರ, ಆ ರೀತಿ ಸಂತಾನಾಭಿವೃದ್ಧಿ ಅಂದರೆ ಅದು ವಂಶಾಭಿವೃದ್ಧಿ ನಡೀತಾ ಇತ್ತು. ಅದಾದ ನಂತರ ಈ ಒಂದು ಜೀವಿಗೆ ಒಂದು ಮೊಳಕೆಯ ಹಾಗೆ, ಅಂದರೆ ಬಡ್ಡಿಂಗ್ ಅಂತ ಹೇಳ್ತಾರೆ, ಒಂದು ಮೊಳಕೆಯ ಹಾಗೆ ಒಂದು ಆಕೃತಿ ಅದರಿಂದ ಹೊರಡ್ತಾ ಇತ್ತು. ಅದು ಸ್ವಲ್ಪ ಕಾಲದ ನಂತರ ಬೆಳೆದ ನಂತರ ಅದು ಇದರಿಂದ ಸಪ್ರೇಟ್ ಆಗ್ತಾ ಇತ್ತು, ಬೇರ್ಪಡ್ತಾ ಇತ್ತು. ಬೇರ್ಪಟ್ಟು ಅದೇ ಒಂದು ಜೀವಿ ಆಗ್ತಾ ಇತ್ತು. ನಂತರ ಏನು ಬಂತು, ಮೊಟ್ಟೆ ಇಡತಕ್ಕಂತಹ ಒಂದು ಪ್ರಕ್ರಿಯೆ ಕಾಣಿಸ್ಕೊಳ್ತಾ ಹೋಯಿತು, ಮೊಟ್ಟೆ ಇಡತಕ್ಕಂಥದ್ದು. ಹೀಗೆ ಮೊಟ್ಟೆಯೊಳಗಿದ್ದ ಮಾನವ ಜೀವಿಗಳು ದ್ವಿಲಿಂಗಿಯಾಗಿ ಬೆಳೆದರು. ಪ್ರಾರಂಭದಲ್ಲಿ ಹೇಗಿದ್ರು, ಮೊಟ್ಟೆಯಿಂದ ಬಂದಂತಹ ಜೀವಿ ದ್ವಿಲಿಂಗಿ, ನಮ್ಮ ಥರ ಏಕಲಿಂಗಿಗಳಲ್ಲ, ದ್ವಿಲಿಂಗಿಯಾಗಿದ್ದರು. ಆ ದ್ವಿಲಿಂಗಿಯಾದವರು ನಂತರ ಬಹಳ ನಿಧಾನವಾಗಿ ಒಂದು ಲಿಂಗ ಪ್ರಧಾನವಾಗಿ ಏಕಲಿಂಗಿಗಳಾಗ್ತಾರೆ. ಈ ಒಂದು ಪ್ರಕ್ರಿಯೆ, ಈ ಬದಲಾವಣೆ ಕಾಣಿಸೋದಕ್ಕೆ 5.5ರಿಂದ 6 ದಶಕಗಳ ಕಾಲ ಹಿಡಿತು ಅಂಥೇಳಿ, ದಶಲಕ್ಷ ವರ್ಷ ಹಿಡಿತು ಅಂತ ಹೇಳ್ತಾರೆ. 5.5ರಿಂದ 6 ದಶಲಕ್ಷ ವರ್ಷಗಳಲ್ಲಿ ಈ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಅಂದರೆ ಸ್ಥೂಲ ದೇಹ ಇತ್ತಲ್ಲ, ಬಹಳ ನಿಧಾನವಾಗಿ ಬದಲಾವಣೆ ಹೊಂದುತ್ತಾ ಬಂತು. ನಮ್ಗೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಈ ಸಂಸರಣೆಯಲ್ಲಿ ಜೀವ ವಿಕಾಸದಲ್ಲಿ ರೂಪ ವಿಕಾಸ, ಪ್ರಜ್ಞೆಯ ವಿಕಾಸ ಅಲ್ವಾ. ರೂಪ ವಿಕಾಸ ಇದು ರೂಪಗಳಲ್ಲಿ, ಪ್ರಜ್ಞೆಯ ವಿಕಾಸ ಪ್ರಜ್ಞೆನೂ ಅಷ್ಟೇ. ಈಗ ಖನಿಜಗಳಲ್ಲಿ ಏನು ಹೇಳ್ತೀವಿ, ಪ್ರಜ್ಞೆ ಮಲಗಿದೆ ಅಂತೀವಿ. ಸಸ್ಯಗಳಲ್ಲಿ ಎದ್ದಿದೆ, ಪ್ರಾಣಿಗಳಲ್ಲಿ ಓಡಾಡ್ತಾ ಇದೆ, ಮನುಷ್ಯನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತ. ಹಾಗೆ ಇವೆಲ್ಲವೂ ಕೂಡ ಕೆಲವಾರು ವರ್ಷಗಳನ್ನು ನಡೆಯೋದಕ್ಕೆ ಸಾಧ್ಯ ಇಲ್ಲ, ಎಷ್ಟೋ ಕಲ್ಪಗಳ ಕಾಲದಲ್ಲಿ, ಒಂದೊಂದು ಕೂಡ ಕಲ್ಪಕಾಲ. ಮತ್ತು ಒಂದು ಪ್ರದಕ್ಷಿಣೆಯಲ್ಲೇ ಒಂದು ಸುತ್ತಿನಲ್ಲಿಯೇ ಇವೆಲ್ಲವೂ ಕೂಡ ಇಷ್ಟು ದಶಲಕ್ಷ ವರ್ಷಗಳು ಹಿಡಿತು. ಅಂದರೆ ಒಂದು ಆಕಾರದಲ್ಲಿ, ಒಂದು ಲಿಂಗದಲ್ಲಿ ಬದಲಾವಣೆ ಬರೋದಕ್ಕೆ ಅಂತ ಅವರು ನಮಗೆ ಹೇಳ್ತಾ ಹೋಗ್ತಾರೆ. ಮೊದಲು ಸಂತಾನಾಭಿವೃದ್ಧಿ ಪ್ರಾರಂಭದಲ್ಲಿ ಬೆವರಿನಿಂದ ಜನಿಸುವ ಕ್ರಮ ಅಂತೆ. ನೋಡು, ನೀವು ಕೇಳಿರ್ಬೋದು ಈ ಕೆಲವು ಶಾಸ್ತ್ರಗಳ ವಿಚಾರ, ಹಿಂದೂ ಶಾಸ್ತ್ರಗಳೆಲ್ಲ ಮಾತನಾಡ್ತಕ್ಕಂಥವ್ರು ಶ್ವೇತಜ, ಅಂಡಜ ಅಂತ ಹೇಳ್ತಾರೆ. ಶ್ವೇತಜ ಅಂದರೆ ಬೆವರಿನಿಂದ ಜನಿಸ್ತಕ್ಕಂಥವ್ರು, ಅಂಡಜ ಅಂದರೆ ಮೊಟ್ಟೆಯಿಂದ ಜನಿಸಿರ್ತಕ್ಕಂಥವ್ರು ಅಂತ. ಹಾಗೆ ಆ ಬೆವರಿನಿಂದ ಜನಿಸ್ತಕ್ಕಂಥ ಒಂದು ಕ್ರಮ ಇತ್ತು. ನಂತರ ಮೊಳಕೆ ಹೊಡೆಯೋದು, ನಾ ಹೇಳಿದ್ನಲ್ಲ ಬಡ್ಡಿಂಗ್ ಅಂತ, ಮೊಳಕೆ ಹೊಡೆಯೋದು, ಆಮೇಲೆ ಮೊಟ್ಟೆ. ಅದಾದ ನಂತರ ದ್ವಿಲಿಂಗಿಯಾಗಿದ್ದವರು ಏಕಲಿಂಗಿಯಾಗಿ ಬದಲಾವಣೆಯನ್ನು ಹೊಂದುತ್ತಾರೆ. ಹೀಗೆ ಮೊಟ್ಟೆಗಳ ರೂಪದಲ್ಲಿ ಇದ್ದಂತಹ ಜೀವಿಗಳಿಗೆ ಚಂದ್ರಗ್ರಹ ಪ್ರಭುಗಳು ವಿಶೇಷವಾದಂಥ ಪೋಷಣೆಯನ್ನು ಕೊಡ್ತಾರೆ. ಯಾವಾಗಲೂ ಅಷ್ಟೇ, ಇಲ್ಲಿ ಜೀವ ವಿಕಾಸ ಮುಂದುವರಿತಾ ಹೋಗಬೇಕು ಅಂದರೆ ಈ ಜೀವನ್ ಮುಕ್ತರು ಬೇರೆ ಗ್ರಹಗಳಿಂದ ಅಥವಾ ಬೇರೆ ಮಾಲೆಯಿಂದ ಅಥವಾ ಬೇರೆ ವಿಕಾಸ ಯೋಜನೆಯಿಂದನೂ ಕೂಡ ಆಗಾಗ್ಗೆ ಅವಶ್ಯಕತೆಗೆ ಅನುಗುಣವಾಗಿ ಬೇರೆಯ ಗ್ರಹಗಳಿಗೆ ಬಂದು ಅಲ್ಲಿ ಬೆಳೀತಾ ಇರ್ತಕ್ಕಂಥ ಜೀವಿಗಳಿಗೆ ಪೋಷಣೆಯನ್ನು ಕೊಟ್ಟು ಅವುಗಳನ್ನು ತಮ್ಮ ಶಕ್ತಿಯಿಂದ ಅಭಿಮಂತ್ರಿಸಿ ಮುಂದೆ ಬೆಳ್ಕೊಳ್ತಾ ಹೋಗೋದಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ. ಹೀಗೆ ಮೊಟ್ಟೆಯೊಳಗಿದ್ದಂತಹ ಜೀವಿಗಳಿಗೆ ಚಂದ್ರಗ್ರಹ ಪ್ರಭುಗಳು ಜಾಗರೂಕತೆಯಿಂದ ಪೋಷಣೆ ಕೊಟ್ಟು ಅಭಿಮಂತ್ರಿಸಿ ಮಾನವ ದೇಹವನ್ನು ತಾಳುವವರೆಗೂ ಅದನ್ನು ಒಂದು ನಿರ್ದಿಷ್ಟವಾದ ಉಷ್ಣಾಂಶದಲ್ಲಿ ಅದನ್ನು
ಕಾಪಾಡಿಕೊಂಡು ಬಂದಿರ್ತಾರೆ ಅಂತ ಹೇಳ್ತಾರೆ. ಈ ದೇಹ ಬೆಳೆದು ದೊಡ್ಡದಾದ ನಂತರ ಯಾರಾದರೂ ಒಬ್ಬ ಚಂದ್ರಗ್ರಹ ಪ್ರಭುಗಳೇ ಪ್ರವೇಶ ಮಾಡಿ ಅದರಲ್ಲಿ ಜನಿಸ್ತಾರೆ. ನೋಡಿ ಎಷ್ಟು ಕಷ್ಟ. ಜೀವನ್ಮುಕ್ತರಾದಮೇಲೆ ಅವ್ರ ಜವಾಬ್ದಾರಿ ಇನ್ನೂ ಹೆಚ್ಚು. ಇನ್ನು ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಆ ಪರಮಾತ್ಮನ ಯೋಜನೆಯಡಿ ಅವರು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡಿ, ಅವರು ಪ್ರಾರಂಭದಲ್ಲಿ ಇಲ್ಲಿ ವಂಶಾಭಿವೃದ್ಧಿ ಬೆಳ್ಕೊಳ್ತಾ ಹೋಗಬೇಕಲ್ಲ, ವಂಶಗಳು ಮುಂದೆ ಹೋಗ್ತಾ ಬರಬೇಕಲ್ಲ, ಅದಕ್ಕೋಸ್ಕರ ಅವರೇ ಜನ್ಮವನ್ನು ಪಡೀತಾ ಇದ್ರು. ಅವರು ಜನ್ಮವನ್ನು ಪಡ್ಕೊಂಡು ಅವರ ಶಕ್ತಿಯಿಂದ ಒಂದು ನಿರ್ದಿಷ್ಟವಾದಂತಹ ಮಗುವಿಗೆ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಮತ್ತು ಅವರ ಶಕ್ತಿಯು ಕೂಡ ಅಲ್ಲಿ ಅವರು ಮುಂದಿನ ಜೀವಿಗಳಿಗೆ ಅವರ ವಂಶ ಪಾರಂಪರ್ಯದಲ್ಲಿ ಕೊಡ್ತಾ ಹೋಗೋದಕ್ಕೆ ಸಾಧ್ಯವಾಯಿತು ಅಂತ. ಕೆಲವೊಮ್ಮೆ ದೇವತೆಗಳು ಕೂಡ ಈ ದೇಹವನ್ನು ಪ್ರವೇಶ ಮಾಡಿ ಈ ಒಂದು ವಿಕಾಸ ಯೋಜನೆ ಮುಂದುವರ್ಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಬರ್ತಾರೆ. ಈ ಒಂದು ಅವಧಿಯ ಕೊನೆಯ ಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ, ಯಾವ ಒಂದು ಅವಧಿಯ ಕೊನೆಯ ಘಟ್ಟದಲ್ಲಿ ಅಂತಂದರೆ, ಈ 3ನೆಯ ಸುತ್ತು ಮುಗಿತಾ ಬಂತಲ್ಲ, ಮತ್ತು 4ನೆಯ ಸುತ್ತಲ್ಲಿ 3 ಮಹಾವಂಶಗಳು ಆಗೋದ ನಂತರ, 4ನೆಯ ಸುತ್ತಲ್ಲಿ 3 ಮಹಾವಂಶಗಳಾಗೋದ ನಂತರ ಅಂತರ್ಗ್ರಹಮಾಲೆಯಿಂದ ಅಂದರೆ ನಿರ್ವಾಣ ಲೋಕದಿಂದ ನೇರವಾಗಿ ಭೂಮಿಗೆ ಅನೇಕರು ಬರ್ತಾರೆ, ಅನೇಕ ಜೀವರುಗಳು ಬರ್ತಾರೆ. ನಾವೀಗಾಗಲೇ ಹಿಂದೆ ನೋಡಿದ್ವಿ ಚಂದ್ರಗ್ರಹ ಮಾಲೆಯ ಬಗ್ಗೆ ತಿಳ್ಕೊಳ್ಳೋವಾಗ ಎಷ್ಟೊಂದು ಜನ ದೋಣಿಗಳಲ್ಲಿ ಅವ್ರನ್ನ ಸಾಗಿಸ್ಕೊಳ್ತಾ ಬರ್ತಾರೆ ಈ ಮುಂದಿನ ಗ್ರಹ ಮಾಲೆಗೆ ಅಂತ. ಅವರು ಅವರ ಬೆಳವಣಿಗೆಗೆ ಅನುಗುಣವಾಗಿ ಒಂದೊಂದು ಗ್ರಹದಲ್ಲೂ ಬೆಳವಣಿಗೆ ಆದ ನಂತರ ಅವ್ರಿಗಿನ್ನೂ ಶಕ್ತಿ ಇದ್ದರೆ ಮುಂದಿನ ಗ್ರಹಕ್ಕೆ ಕಳಿಸ್ತಾರೆ. ಇಲ್ಲ ಅಂದರೆ ಅವರು ಅಂತರ್ಗ್ರಹ ಮಾಲೆಯಲ್ಲಿ ನಿರ್ವಾಣ ಲೋಕದಲ್ಲಿ ಇರ್ತಾರೆ. ಅಲ್ಲಿ ಬೀಜಮನು ಅವ್ರಿಗೆ ಶಕ್ತಿಯನ್ನು ತುಂಬುತ್ತಾ ಇರ್ತಾನೆ, ಅವನ ಶಕ್ತಿಯನ್ನು ತುಂಬುತ್ತಾ ಇರ್ತಾನೆ. ಆ ಶಕ್ತಿಯನ್ನು ಪಡ್ಕೊಂಡು ಸ್ವಲ್ಪ ವಿಕಾಸ ಆಗೋದಕ್ಕೆ ಅವ್ರಿಗೆ ಯಾವಾಗ ಅವಕಾಶ ಆಗುತ್ತೋ, ನಂತರ ಅವರ ಮುಂದಿನ ವಿಕಾಸಕ್ಕೆ ಯಾವಾಗ ಮುಂದಿನ ಗ್ರಹಗಳಲ್ಲಿ ಒಂದು ಪೂರ್ವ ಸಿದ್ಧತೆ ಅನ್ನೋದು ನಡೆದಿರುತ್ತೋ ಆಗ ಅವರನ್ನು ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ತನಕ ಅವ್ರೇನು ಮಾಡಬೇಕು? ವೆಯ್ಟ್ ಮಾಡಬೇಕು, ಅಲ್ಲಿ ತನಕ ಕಾಯಬೇಕು. ಈಗ 3 ಮಹಾವಂಶಗಳಲ್ಲಿ 4ನೆಯ ಸುತ್ತಲ್ಲಿ ಕೆಳಮಟ್ಟದಲ್ಲಿದ್ದಂತಹ ಜೀವಿಗಳು ವಿಕಾಸ ಆದರು. ಈಗ 4ನೆಯ ಮಹಾವಂಶದ ಒಂದು ಸಮಯದಲ್ಲಿ ಅಥವಾ ಆ ಒಂದು 3ನೆಯ ಮಹಾವಂಶ ಮುಗಿಯುವಷ್ಟೊತ್ತಿಗೆ ಏನಾಗುತ್ತೆ, ಈ 3 ಸುತ್ತುಗಳು ಮುಗಿದು 4ನೆಯ ಸುತ್ತು ಪ್ರಾರಂಭ ಆಗುವಷ್ಟೊತ್ತಿಗೆ ಈ ಅಂತರ್ಗ್ರಹಮಾಲೆಯ ನಿರ್ವಾಣ ಲೋಕದಿಂದ ನೇರವಾಗಿ ಭೂಮಿಗೆ ಬಂದಿಳಿತಾರೆ. ಅವ್ರು ಎಲ್ಲಿಂದ ಬಂದವರು? ಚಂದ್ರಗ್ರಹ ಮಾಲೆಯಿಂದ ಬರ್ತಾರೆ. ಅದನ್ನು ಅವರು ಹೇಳ್ತಾರೆ. ಮೊದಲನೇ ದೋಣಿಯಲ್ಲಿ GFE ಗೋಳಗಳಿಂದ ಚಂದ್ರಗ್ರಹ ಮಾಲೆಯಿಂದ ಬರ್ತಾರೆ. ಅಂದರೆ ಮೊದಲನೇ ದೋಣಿ ಸುಮ್ಮನೆ ಸಾಂಕೇತಿಕವಾಗಿ ಹೇಳ್ತಾರೆ, ಗುಂಪು ಗುಂಪಾಗಿ ಜೀವಾತ್ಮರುಗಳನ್ನು ಅಲ್ಲಿಂದ ಇಲ್ಲಿ ಕಳಿಸ್ತಾರೆ. GFE ಅಂದರೆ ಹಿಂದಿನ ಒಂದು ಮಾಲೆ, ಅಂದರೆ ಚಂದ್ರಗ್ರಹ ಮಾಲೆಯಲ್ಲಿ ಅಲ್ಲಿ ನೋಡ್ಬೋದು EFG ಅಂದರೆ ಕೊನೆಯ ಗ್ರಹಗಳು. ಅಲ್ಲಿ ಯಾರು ಎಷ್ಟು ಸಾಧ್ಯನೋ ಅಷ್ಟು ಮುಂದುವರೆದಿದ್ರೋ ಅವರನ್ನು ಮೊದಲು ಕಳಿಸ್ತಾರೆ. ಎಲ್ಲಿಗೆ? ಈ ಭೂಗ್ರಹಕ್ಕೆ ಕಳಿಸ್ತಾರೆ. ನಂತರ ಎರಡನೇ ದೋಣಿಯಲ್ಲಿ G ಗ್ರಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. G ಗ್ರಹದಿಂದ ಅಲ್ಲಿ ಇನ್ನೂ ಹೆಚ್ಚು ಮುಂದುವರೆದಿದ್ದಂಥವರು. 3ನೇ ದೋಣಿಯಲ್ಲಿ G ಗೋಳದ ಅತ್ಯುತ್ತಮ ಜೀವಾತ್ಮರಿರ್ತಾರೆ. ಅಂದರೆ ಕಡಿಮೆ ವಿಕಾಸ ಹೊಂದವರು ಮೊದಲು ಬರ್ತಾರೆ, ಹೆಚ್ಚು ವಿಕಾಸ ಹೊಂದಿದಂಥವರು ಲೇಟಾಗಿ ಬರ್ತಾರೆ ಅಷ್ಟೇ. ಅದನ್ನು ನಾವು ತಿಳ್ಕೊಳ್ಬೇಕು. 4ನೇ ದೋಣಿಯಲ್ಲಿ F ಗೋಳದ ಅತ್ಯುತ್ತಮ ಜೀವಾತ್ಮರು ಬರ್ತಾರೆ. ಅಂದರೆ ಎಲ್ಲಿಂದ ಬರ್ತಾರೆ? F ಗೋಳದಿಂದ ಬರ್ತಾರೆ. ಫಸ್ಟು EFG 3ರಿಂದನೂ ಬರ್ತಾರೆ, ನಂತರ Gಯಿಂದ ಬರ್ತಾರೆ, ನಂತರ Fಯಿಂದ ಬರ್ತಾರೆ. 5ನೇ ದೋಣಿಯಲ್ಲಿ E ಗೋಳದಿಂದ ಬರ್ತಾರೆ. ಅತ್ಯುತ್ತಮ ಜೀವಾತ್ಮರು, ಹೆಚ್ಚು ಚೆನ್ನಾಗಿ ಬೆಳೆದಿದ್ದಂಥವ್ರು, ಅಂದರೆ ಇನ್ನು ಮುಂದೆ ಬೆಳೆಯೋಕ್ಕಲ್ಲಾಗಿಲ್ಲ, ಈಗ ಇಲ್ಲಿ ಬರ್ತಾರೆ, ಭೂಮಿಗೆ ನೇರವಾಗಿ ಬರ್ತಾ ಇದ್ದಾರೆ. ಹಾಗೆ D ಗೋಳದ ಕೆಲವರು ಅಂದರೆ ಚಂದ್ರಗ್ರಹದಲ್ಲಿದ್ದವರು ಕೂಡ ಕೆಲವರು ಅವ್ರ ಜೊತೆಯಲ್ಲಿ ಇಲ್ಲಿಗೆ ಬರ್ತಾರೆ ಅಂತ. ಇವರಲ್ಲಿ ಲಕ್ಷಾಂತರ ಜನ ಮೊಟ್ಟೆ ಇಡುವ ಮಾನವರಾಗಿ ಜನ್ಮ ತಾಳ್ತಾರೆ. ಮೊದಲಿಗೆ ಅವರು ಮಾನವರಾಗಿ ಜನ್ಮ ತಾಳಿದಾಗ ಅವರ ಸಂತಾನಾಭಿವೃದ್ಧಿ ಹೇಗೆ ಮುಂದುವರ್ಕೊಳ್ತಾ ಹೋಗುತ್ತೆ ಅಂದರೆ ಮೊಟ್ಟೆ ಇಡೋದ್ರ ಮೂಲಕ ನಡ್ಕೊಳ್ತಾ ಹೋಗುತ್ತೆ. ಹೀಗೆ ಸುಮಾರು 1 ಕೋಟಿ ವರ್ಷಗಳ ಹಿಂದೆ ಲಿಂಗಗಳು ಸಂಪೂರ್ಣವಾಗಿ ಬೇರ್ಪಟ್ಟಿವೆ ಅಂತ. 1 ಕೋಟಿ ವರ್ಷಗಳ ಹಿಂದೆ ಈ ದ್ವಿಲಿಂಗಿಯಾಗಿದ್ದವರು ಏಕಲಿಂಗಿಯಾಗಿ ಬೇರ್ಪಟ್ಟಿದ್ದಾರೆ ಅಂತ ಅವರು ನಮಗೆ ಹೇಳ್ತಾ ಹೋಗ್ತಾರೆ. ಇಲ್ಲೇನು ಹೇಳ್ತಾರೆ, ನಾವೀಗಾಗಲೇ ತಿಳ್ಕೊಂಡ್ವಿ, ಜ್ಯೋತಿಪ್ರಭುಗಳು ಅಂತಕ್ಕಂಥವರು ಬಂದರು ಅಂತ ಅಲ್ವಾ. ಅವರು ಶುಕ್ರ ಗ್ರಹದಿಂದ. ಅದಕ್ಕೂ ಮುಂಚೆ ಯಾರು ಬರ್ತಾರೆ?
ಚಂದ್ರಗ್ರಹ ಪ್ರಭುಗಳು ಬರ್ತಾರೆ. ಅದನ್ನು ತಿಳ್ಕೊಂಡ್ವಿ ಅಲ್ವಾ. ಈ ಚಂದ್ರಗ್ರಹ ಪ್ರಭುಗಳು ಎಲ್ಲಿಗೆ ಬರ್ತಾರೆ ಅಂದರೆ ಲೆಮ್ಯೂರಿಯಾ ಖಂಡದ ಧ್ರುವದಲ್ಲಿದ್ದ ಸಪ್ತಕೋನದ ತಾರೆಯ ಮೇಲೆ ಈ ಪ್ರಭುಗಳು ಬಂದಿಳಿತಾರೆ ಅಂತ. ಲೆಮ್ಯೂರಿಯಾ ಖಂಡ ಎಲ್ಲಿ? ಈ ಭೂಮಿಯ ಮೇಲೆ 3ನೆಯ ಮಹಾವಂಶದ ಕಾಲದಲ್ಲಿ. ಈ 4ನೆಯ ಸುತ್ತಿದೆಯಲ್ಲ, ಈ ಸುತ್ತಿನ 3ನೆಯ ಮಹಾವಂಶದ ಕಾಲದಲ್ಲಿ ಚಂದ್ರಗ್ರಹದಿಂದ ಪ್ರಭುಗಳು ಬಂದು ಎಲ್ಲಿಳಿತಾರೆ? ಲೆಮ್ಯೂರಿಯಾ ಖಂಡದಲ್ಲಿ ಸಪ್ತಕೋನದ ತಾರೆಯ ಮೇಲೆ ಬಂದು ಇಳಿತಾರೆ ಅಂತ ಹೇಳ್ತಾರೆ. ಇವರು ಸಪ್ತ ರೇಖೆಗಳು ಮತ್ತು ಸಪ್ತ ಸ್ವಭಾವದ ಮಾನವ ವರ್ಗಗಳಿಗೆ ಸೂಕ್ತವಾಗ್ತಕ್ಕಂಥ ಶರೀರವನ್ನು ರೂಪಿಸಿಕೊಡ್ತಾರೆ. ಹೇಳಿದರೆ ರೂಪಗಳ ಸೃಷ್ಟಿಯಲ್ಲಿ ಅವರು ತೊಡ್ಕೊಂಡ್ರೆ. ಅನೇಕ ದೇವತೆಗಳು ಒಂದು ರೂಪ ಸೃಷ್ಟಿಯಾಗಬೇಕು ಅಂದರೆ ಎಷ್ಟೋ ದೇವತೆಗಳು ಕೆಲಸ ಮಾಡಿರ್ತಾರೆ, ಎಷ್ಟೋ ಜೀವನ್ಮುಕ್ತರು ಅದರಲ್ಲಿ ತಮ್ಮ ಕೈ ಜೋಡಿಸಿರ್ತಾರೆ. ಅಷ್ಟು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ. ಅದಕ್ಕೆ ಹೇಳ್ತಾರಲ್ಲ, ಯಾವುದಾದ್ರೂ ಒಂದು ಜೀವಿಯನ್ನು ನೀನು ಸಾಯಿಸ್ತೀಯ ಅಂತಂದರೆ ಅದು ರಚನೆ ಆಗೋದಕ್ಕೆ ಎಷ್ಟು ಪ್ರಯತ್ನ ನಡೆದಿರುತ್ತೆ, ಅದರ ಹಿಂದೆ ಎಷ್ಟು ಶಕ್ತಿಗಳು ಕೆಲಸ ಮಾಡಿರ್ತವೆ. ನಾವು ಒಂದು ನಿಮಿಷದಲ್ಲಿ ಅವುಗಳನ್ನು ಆ ರೂಪಗಳನ್ನು ನಾವು ನಾಶ ಮಾಡ್ತೀವಲ್ಲ ಅನ್ನುವಂಥದ್ದನ್ನು ನಾವು ಮಾತನಾಡ್ತಕ್ಕಂಥದ್ದು ನೋಡಿದ್ದೇವೆ ಅಲ್ವಾ. ಅಂದರೆ ಈ ಒಂದು ಘಟ್ಟದಲ್ಲಿ 4ನೆಯ ಸುತ್ತಿನ ಭೂಮಿಯ ಮೇಲೆ ಈ ಒಂದು 3ನೆಯ ಮಹಾವಂಶದ ಅಂತ್ಯದ ವೇಳೆಗೆ ಎಷ್ಟು ಜನದ ವರ್ಗದವರು ಇರ್ತಾರೆ ಭೂಮಿ ಮೇಲೆ ಯಾವ್ಯಾವ ಜನ ಇರ್ತಾರೆ ಅಂತ. ಈ 4ನೆಯ ಸುತ್ತಿನ 3ನೇ ಮಹಾವಂಶದ ಕೊನೆಯ ವೇಳೆಗೆ ಯಾರ್ಯಾರು ಇರ್ತಾರೆ ಅಂದರೆ ಚಂದ್ರಗ್ರಹ ಮಾಲೆಯ GEF ಗೋಳಗಳಿಂದ 5 ದೋಣಿಗಳಲ್ಲಿ ಬರ್ತಾರೆ ಅಂತ ನಾವೀಗ ನೋಡಿದ್ವಲ್ಲ, ಅವರು ಇರ್ತಾರೆ. ಅಂದರೆ ಭೂಮಿಗೆ ಯಾರ್ಯಾರು ಬಂದಿರ್ತಾರೆ? ಚಂದ್ರಗ್ರಹದಿಂದ ಬಂದವರು ಇರ್ತಾರೆ. ಚಂದ್ರಗ್ರಹ ಮಾಲೆಯ ಬೇರೆ ಬೇರೆ ಗ್ರಹಗಳಿಂದ ಬಂದಂಥವ್ರು ಇರ್ತಾರೆ. ಮಂಗಳ ಗ್ರಹದಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ಮಂಗಳ ಗ್ರಹ ಎಲ್ಲಿದೆ? ನಮ್ಮ ಭೂಗೋಳ ಮಾಲೆಯಲ್ಲಿದೆ ಅಲ್ವಾ. ನಮ್ಮ ಭೂಗೋಳ ಮಾಲೆಯಲ್ಲಿ ಭೂಮಿಗಿಂತ ಮುಂಚೆ ಇರ್ತಕ್ಕಂಥ. ಚಂದ್ರಗ್ರಹದಿಂದ ಬಂದಿರತಕ್ಕಂಥವ್ರು, ಚಂದ್ರಗ್ರಹ ಮಾಲೆಯಿಂದ ಬಂದಿರತಕ್ಕಂಥವ್ರ ಜೊತೆಗೆ ಮಂಗಳ ಗ್ರಹದಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ಇದರ ಜೊತೆಗೆ ಭೂಗ್ರಹದಲ್ಲೇ ಇದ್ದ ಎಳೆಗಳಂಥ ಕಾರಣದೇಹದವರು. ಇದು 4ನೇ ಸುತ್ತಲ್ವಾ. ಭೂಗ್ರಹಕ್ಕೆ ಮುಂಚೆನೇ ಬಂದುಬಿಟ್ಟಿರ್ತಾರೆ. ಅವ್ರು ಹೆಚ್ಚು ಬೆಳವಣಿಗೆ ಹೊಂದಿರಲ್ಲ, ಅವ್ರ ಕಾರಣ ಶರೀರ ಇನ್ನು ಎಳೆಗಳ ರೀತಿಯಲ್ಲೇ ಇರುತ್ತೆ, ಅವರು ಕೂಡ ಇರ್ತಾರೆ. ಜೊತೆಗೆ ಆಗ ತಾನೇ ಪ್ರಾಣಿ ವರ್ಗದಿಂದ ವ್ಯಕ್ತೀಕರಣ ಹೊಂದಿ ಮಾನವರಾದಂತಹವರು, ಪ್ರಾಣಿ ವರ್ಗದಿಂದ ಬಡ್ತಿಯನ್ನು ಪಡ್ಕೊಂಡು ಮನುಷ್ಯ ವರ್ಗಕ್ಕೆ ಬಂದಿರ್ತಾರಲ್ಲ ಅವರು. ಹೀಗೆ 4 ವರ್ಗಗಳಲ್ಲಿರ್ತಕ್ಕಂತಹ ಜನರು ನಮಗೆ ಕಾಣ ಸಿಗುತ್ತಾರೆ. ಎಲ್ಲಿ? ಭೂಮಿಯ ಮೇಲೆ. ಈ ಒಂದು 4ನೆಯ ಸುತ್ತಿನ 3ನೆಯ ಮಹಾವಂಶದ ಸಮಯದಲ್ಲಿ ಅಂತ ಹೇಳ್ತಾ ಬರ್ತಾರೆ. ಇನ್ನೂ ತುಂಬ ಇದೆ, ಹೇಳ್ತಾ ಹೋದರೆ ಅದು ತಲೆಗೆ ಹೋಗೋದು ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಸುಲಭವಾಗಿ ಮುಖ್ಯವಾಗಿರೋ ವಿಚಾರ ಮಾತ್ರ ಹೇಳಿ ಮುಗಿಸ್ತೇನೆ ಇದನ್ನು. ಏಕೆಂದರೆ ಮುಂದೆ ಇನ್ನೂ ಭಾಳ ವಿಚಾರಗಳು ನಮಗೆ ತಿಳಿಸ್ತಾರೆ, ನೋಡ್ತಾ ಹೋಗೋಣಂತೆ. ಇದರ ನಂತರ ಏನಾಗುತ್ತೆ ಅಂದರೆ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕೂಡ ಈ 7 ಮಹಾರೇಖೆಗಳಲ್ಲಿ ಮನುಷ್ಯರ ರೂಪಗಳನ್ನು ಕೊಟ್ಟು ಬೆಳವಣಿಗೆ ಮಾಡ್ತಾ ಹೋಗ್ತಾರಲ್ಲ, ಅವರು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಮಾನವ ವರ್ಗ ನಿರ್ದಿಷ್ಟವಾಗಿ ಪ್ರತಿಷ್ಠಿತ ಆಗತ್ತೆ. 7 ರೇಖೆಗಳು ಅಂತ ನಾವು ಹೇಳ್ತೀವಿ, ಸಪ್ತರೇಖೆಗಳು ಅಂತ. ಮನುಷ್ಯನ ಸ್ವಭಾವದ 7 ರೇಖೆಗಳು. ಆ 7 ರೇಖೆಗಳಲ್ಲೂ ಜನ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾ ಪ್ರತಿಷ್ಠಿತರಾಗಿರ್ತಾರೆ ಇಲ್ಲಿ ಭೂಮಿಯ ಮೇಲೆ. ಇದರ ನಂತರ ಏನಾಗುತ್ತೆ, ಅರ್ಹತರು ಚಂದ್ರಗ್ರಹ ಮಾಲೆಯ ABC ಗೋಳಗಳನ್ನು ಬಿಟ್ಟು ಬಂದಿದ್ದ ಜೀವಾತ್ಮರನ್ನು ಭೂಮಿಗೆ ತಂದು ಈ ಶರೀರಗಳಲ್ಲಿ ವಾಸ ಮಾಡಬೇಕು ಅಂತ ಒತ್ತಾಯಿಸ್ತಾರೆ. ನಾವು ಜ್ಞಾಪಕ ಮಾಡ್ಕೊಂಡಿದ್ದೇ ಆದರೆ ಈ ಚಂದ್ರಗ್ರಹ ಮಾಲೆಯಲ್ಲಿ ಚಂದ್ರಗ್ರಹದಲ್ಲಿ ಈ ತಪ್ಪು ವಿಧಾನದಲ್ಲಿ ವ್ಯಕ್ತೀಕರಣಗೊಂಡಂತಹ 3 ವರ್ಗದವರು ಇರ್ತಾರೆ. ಯಾರಪ್ಪ ಅಂದರೆ ಕಿತ್ತಳೆ ಹಣ್ಣಿನ ಬಣ್ಣದವರು ಅಂತಾರೆ, ಇನ್ನೊಂದು ಸ್ವರ್ಣ ಬಣ್ಣದ ಜನ ಅಂತ ಹೇಳ್ತಾರೆ, ಇನ್ನೊಬ್ಬರು ಗುಲಾಬಿ ಬಣ್ಣದ ಜನ ಅಂತ ಹೇಳ್ತಾರೆ. ಅಂದರೆ ಚರ್ಮ ಆಗಿತ್ತು ಅಂತ ಅವ್ರು ಹೇಳ್ತಕ್ಕಂಥದ್ದು. ಅವರೆಲ್ಲರನ್ನೂ ಕೂಡ ಹಿಂದುಳಿದಿದ್ದವರಲ್ವ ಅವರು. ABC ಗ್ರಹದಿಂದ ಬಂದವರು, ಚಂದ್ರಗ್ರಹ ಮಾಲೆಯ ABC ಗ್ರಹದಿಂದ. ಅವ್ರಿಗೆಲ್ಲರಿಗೂ ಈ ಚಂದ್ರಗ್ರಹ ಪ್ರಭುಗಳೇನು ಮಾಡ್ತಾರೆ, ಅವರಿಗೆ ಹೆಚ್ಚು ಪೋಷಣೆಯನ್ನು ಕೊಡ್ತಾರೆ, ಹೆಚ್ಚು ಶಕ್ತಿಯನ್ನು ತುಂಬ್ತಾರೆ, ಅವರಿಗೆ ಒತ್ತಾಯ ಮಾಡ್ತಾರೆ. ಇಲ್ಲಿ ಭೂಗ್ರಹದಲ್ಲಿ ಮುಂದೆ ನೀವು ಅಭಿವೃದ್ಧಿ ಹೊಂದೋದಕ್ಕೆ ನಡೀರಿ, ಅಲ್ಲಿರ್ತಕ್ಕಂಥ ರೂಪಗಳಲ್ಲಿ ನೀವು ಜನ್ಮವನ್ನು ಪಡ್ಕೊಳ್ಳಿ, ಅಲ್ಲಿ ಮುಂದುವರಿತಾ ಹೋಗಿ ಅಂತ. ಕಿತ್ತಳೆ ಹಣ್ಣಿನ ಬಣ್ಣದವ್ರು ಇರ್ತಾರಲ್ಲ, ಅವ್ರು ಸ್ವಲ್ಪ ಅಹಂಕಾರಿಗಳು.
ಅವರೇನಂತಾರೆ, ನಮಗೆ ಬೇಡ, ಈ ರೂಪಗಳು ಚೆನ್ನಾಗಿಲ್ಲ, ನಾವು ಈ ರೂಪಗಳಲ್ಲಿ ವಾಸ ಮಾಡೋದಿಲ್ಲ ಅಂತ ಅವ್ರು ಬಿಡ್ತಾರಂತೆ. ಆವಾಗ ಏನಾಗುತ್ತೆ ಅಂದರೆ, ಈ ಪ್ರಾಣಿ ವರ್ಗದಿಂದ ಆಗತಾನೆ ಮನುಷ್ಯ ವರ್ಗಕ್ಕೆ ಬಂದಿರ್ತಾರಲ್ಲ, ಅವರು ಸಂತೋಷವಾಗಿ ಆ ರೂಪಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಅವರು ಮುಂದುವರಿತಾ ಹೋಗ್ತಾರೆ. ಈ ಕಿತ್ತಲೆ ಬಣ್ಣದವರು ಒಂದು ಸ್ವಲ್ಪ ಅಹಂಕಾರ ಮಾಡಿ ನಾವು ಬೇಡ, ರೂಪಗಳು ಚೆನ್ನಾಗಿಲ್ಲ ಅಂತ ಹಿಂದುಳ್ಕೊಂಡ್ರಲ್ಲ, ಅವ್ರಿಗೇನಾಗುತ್ತೆ ಅಂದರೆ ಅವ್ರಿಗೆ ಕೊಟ್ಟಂತಹ ಶರೀರಗಳಲ್ಲಿ ಅವ್ರು ಹೋಗಿ ಸೇರ್ಕೊಳ್ಳಲ್ಲ. ಅದಕ್ಕೆ ಅವ್ರು ಬಹಳ ಕಾಲ ಅವರು ಹಿಂದುಳ್ಕೊಂಡು ಈ ಒಂದು ವಿಕಾಸ ಯೋಜನೆಯಲ್ಲಿ ಬಹಳ ಒರಟಾದ ಶರೀರಗಳಲ್ಲಿ ಜನ್ಮವನ್ನು ಪಡ್ಕೊಳ್ಬೇಕಾಗತ್ತೆ. ಬಹಳ ಒರಟಾದ ಶರೀರಗಳಲ್ಲಿ ಅವರು ಬಹಳ ಹಿಂದುಳಿದ ವರ್ಗದವರಾಗ್ಬಿಡ್ತಾರೆ. ಅವ್ರ ಗುಣ ಹೇಗಿರುತ್ತೆ ಅಂದರೆ ವಂಚನೆ ಮಾಡ್ತಕ್ಕಂಥ ಗುಣ, ಜಾಣತನ, ಅತಿ ಜಾಣತನ, ಆದರೆ ಒಳ್ಳೆತನ ಇಲ್ಲ. ಅದು ಎಂಥದ್ದು ಅಂದರೆ ಅತಿ ಬುದ್ಧಿವಂತಿಕೆ, ಕೃತ್ರಿಮತೆ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ವಂಚನೆ ಮಾಡ್ತಾ ಇರ್ತಾರೆ, ಒಳ್ಳೆತನ ಇರೋದಿಲ್ಲ. ಅವ್ರಿಗೆ ಇಚ್ಛಾಶಕ್ತಿ ಮಾತ್ರ ಪ್ರಬಲವಾಗಿರುತ್ತೆ, ಅವರಿಗೆ ಪಶ್ಚಾತ್ತಾಪ ಅನ್ನೋದೇ ಇರಲ್ಲ. ಇವರೆಲ್ಲ ಏನಾಗ್ತಾರಂತೆ ಗೊತ್ತಾ, ಮುಂದೆ ಇವರೆಲ್ಲ ಎಲ್ಲಿ 3ನೇ ಮಹಾವಂಶದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, 4ನೇ ಮಹಾವಂಶ ಅಂದರೆ ಅಟ್ಲಾಂಟಿಸ್ ಖಂಡದಲ್ಲಿ ವಿಕಾಸವಂತ, ಅಲ್ಲಿ ವಾಮಮಾರ್ಗಿಗಳಾಗಿ ಹುಟ್ಟುತ್ತಾರಂತೆ. ನೋಡಿ, ವಾಮಮಾರ್ಗಿಗಳಿಗೆ ಹೃದಯದಲ್ಲಿ ದಯೆ ಇರೋದಿಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಬಲವಾಗಿರುತ್ತೆ. ಅನೇಕ ಶಕ್ತಿಗಳನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಅವ್ರನ್ನ ಅಧೀನ ಮಾಡ್ಕೊಂಡಿರ್ತಾರೆ. ಅವುಗಳನ್ನು ಉಪಯೋಗಿಸಿ ಅವ್ರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಸ್ವಾರ್ಥ ಹೆಚ್ಚಾಗಿರುತ್ತೆ, ಒಳ್ಳೆತನ ಅಂತಕ್ಕಂಥದ್ದು ಇರೋದಿಲ್ಲ. ಅವ್ರಿಗೆ ಅನೇಕ ಶಕ್ತಿಗಳಿರುತ್ತೆ, ಮಾಟ ಮಂತ್ರ ಮಾಡಿ ಎಲ್ಲರಿಗೆ ಬೇರೆಯವ್ರ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಇರುತ್ತೆ. ಈ ರೀತಿ ಇದ್ದಂಥವ್ರು ಮುಂದೆ ಅವರು ವಾಮಮಾರ್ಗಿಗಳಾಗ್ತಾರೆ ಅಟ್ಲಾಂಟಿಸ್ ಖಂಡದಲ್ಲಿ ಅಂತ ಹೇಳ್ತಾರೆ. ಈಗ ಮುಂದೆ ಹೇಳ್ತಾರೆ ಜ್ಯೋತಿ ಪ್ರಭುಗಳ ಆಗಮನ ಅಂದರೆ ಶುಕ್ರ ಗ್ರಹದಿಂದ ಬಂದಂಥವರು ಇಲ್ಲಿ ಎಲ್ಲಿಗೆ ಬರ್ತಾರೆ ಅವರು ಅಂತಂದರೆ, 3ನೇ ಮಹಾವಂಶ ಎಲ್ಲಿತ್ತು ಅಂದರೆ ನಾವು ನೋಡಿದ್ದೀವಿ. 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಬರ್ತಕ್ಕಂಥವ್ರು ಯಾರು? ಜ್ಯೋತಿ ಪ್ರಭುಗಳು ಶುಕ್ರ ಗ್ರಹದಿಂದ. ಎಲ್ಲಿಗೆ ಬರ್ತಾರೆ? ಲೆಮ್ಯೂರಿಯಾ ಖಂಡದಲ್ಲಿ ಅವರು ಬಂದಿಳಿತಾರೆ. ಬಾಲಚಂದ್ರಾಕೃತಿಯ ಭೂಭಾಗ ಹೆಂಗಿರುತ್ತೆ? ಬಾಲಚಂದ್ರನ ಆಕಾರದಲ್ಲಿರುತ್ತೆ. ಆ ಭೂಭಾಗ ಎಲ್ಲ ಹರಡ್ಕೊಂಡಿರುತ್ತೆ ಅಂದರೆ ಸಮಭಾಜಕ ವೃತ್ತ ಅಂತ ಹೇಳ್ತೀವಲ್ಲ ನಾವು, ಇಕ್ವಿಡಾರ್ ಅಂತ ಹೇಳ್ತೀವಲ್ಲ, ಅದ್ರ ಸುತ್ತ ಚಂದ್ರ ಗ್ರಹದ ಬಾಲಚಂದ್ರನ ಆಕಾರದಲ್ಲಿ ಅದು ಹರಡ್ಕೊಂಡಿರುತ್ತೆ. ಭೂಗ್ರಹ ಅಂದರೆ ಭೂಖಂಡ, ಅಲ್ಲಿ ಬಂದು ಇಳಿತಾರೆ ಯಾರು? ಜ್ಯೋತಿ ಪ್ರಭುಗಳು. ಈ ಭಾಗ ಮಡಗಾಸ್ಕರ್ ದೇಶವನ್ನು ಒಳಗೊಂಡಿತ್ತಂತೆ. ಮಡಗಾಸ್ಕರ್ ನಾವು ಕೇಳಿರ್ಬೋದಲ್ಲ, ಈಗ ನಾವು ಭೂಗೋಳದಲ್ಲಿ ಓದ್ತೇವಲ್ಲ, ಜಿಯೋಗ್ರಫಿಲಲ್ಲಿ ಎಲ್ಲಿದೆ? ಮಡಗಾಸ್ಕರ್ ದೇಶವನ್ನು ಒಳಗೊಂಡಿತ್ತು. ಈ ಲೆಮ್ಯೂರಿಯಾ ಖಂಡದಲ್ಲಿ ಮಡಗಾಸ್ಕರ್ ಕೂಡ ಇತ್ತು. ಈಗ ಗೋಬಿ ಮರುಭೂಮಿ ಅಂತ ಹೇಳ್ತೀವಲ್ಲ, ಈ ಭಾಗದಲ್ಲಿ ಈಗ ಗೋಬಿ ಅಂತಕ್ಕಂಥದ್ದು ಮರುಭೂಮಿ, ಡೆಸರ್ಟು. ಆಗ ಅಂದರೆ 3ನೇ ಮಹಾವಂಶದ ಸಮಯದಲ್ಲಿ ಲೆಮ್ಯೂರಿಯಾ ಖಂಡದಲ್ಲಿ ವಿಕಾಸ ನಡೀತಾ ಇದ್ದಾಗ ಅಲ್ಲಿ ಸಮುದ್ರ ಇತ್ತು. ಆ ಸಮುದ್ರದ ಅಲೆಗಳು ಹಿಮಾಲಯ ಪರ್ವತದ ಉತ್ತರ ಭಾಗಕ್ಕೆ ಇಳಿಜಾರಾಗಿರ್ತಕ್ಕಂಥ ಬಂಡೆಗಳ ಸಾಲುಗಳಿಗೆ ಅಪ್ಪಳಿಸ್ತಾ ಇತ್ತಂತೆ. ಎಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಪ್ರಕೃತಿಯಲ್ಲೂ ಕೂಡ ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ ಅನೇಕ ಬದಲಾವಣೆಗಳು ಒಂದೊಂದು ಮಹಾವಂಶಕ್ಕೂ ಇನ್ನೊಂದು ಮಹಾವಂಶಕ್ಕೂ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೋದು ಅಂತ. ಅಂದರೆ ಜ್ಯೋತಿ ಪ್ರಭುಗಳ ಆಗಮನಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಂತೆ. ಇಲ್ಲಿ ಈ ಚಂದ್ರಗ್ರಹ ಪ್ರಭುಗಳು ಮತ್ತು 3ನೇ ಮಹಾವಂಶದ ಮನುಗಳು ಜ್ಯೋತಿ ಪ್ರಭುಗಳ ಆಗಮನಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಭೂಮಿಯ ಮೇಲೆ ಮಾಡಿಟ್ಟಿರ್ತಾರೆ. ಮಾನವ ವರ್ಗಕ್ಕೆ ಅರ್ಹರಾದಂತಹ ಪ್ರಾಣಿಗಳೆಲ್ಲವೂ ಮಾನವ ವರ್ಗವನ್ನು ಪ್ರವೇಶಿಸಿಬಿಡ್ತವೆ ಆ ಸಮಯದಲ್ಲಿ. ಯಾವಾಗ? 3ನೇ ಮಹಾವಂಶದ ಸಮಯದಲ್ಲಿ ಎಲ್ಲ. ಯಾಕೆಂದರೆ 4ನೇ ಮಹಾವಂಶ ಸಮಯಕ್ಕೆ ಅದು ಮುಚ್ಚಿಬಿಟ್ಟಿರುತ್ತೆ. 4ನೆಯ ಪ್ರದಕ್ಷಿಣೆಯಲ್ಲಿ ಈ ಬಾಗಿಲು ಮುಚ್ಚುತ್ತೆ ಅಂತ ಹೇಳಿದ್ರು, ಮಧ್ಯ ಬಿಂದುವಿನಲ್ಲಿ. ಹಾಗೆ ಅದು ಬಂದ ನಂತರ ಆ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಇಲ್ಲಿ ಅಂದರೆ ಭೂಮಿಯ ಮೇಲೆ ಒಂದು ಅನುಕೂಲಕರವಾದಂಥ ವಾತಾವರಣ ಏರ್ಪಡಬೇಕು. ಆ ಜ್ಯೋತಿ ಪ್ರಭುಗಳು ಬರಬೇಕು ಅಂದರೆ ಇಲ್ಲಿಯ ಕಾಂತ ಶಕ್ತಿ ಆಗಲಿ, ಇಲ್ಲಿಯ ವಾತಾವರಣ ಆಗಲಿ ಅವರಿಗೆ ಬರೋದಕ್ಕೆ ಅನುಕೂಲವಾಗಿರಬೇಕು. ಅದನ್ನೆಲ್ಲವೂ ಕೂಡ ಚಂದ್ರಗ್ರಹದ ಪ್ರಭುಗಳು ಮತ್ತು ಈ ಜೀವನ್ಮುಕ್ತರುಗಳು, ಬೇರೆಯವರು ಇದ್ರಲ್ಲ ಮನುಗಳು, ಮಹಾವಂಶದ ಮನುಗಳು ಸಿದ್ಧತೆಯನ್ನು ಮಾಡಿರ್ತಾರೆ. ಆಗ ಚಂದ್ರಗ್ರಹದಿಂದ ಜ್ಯೋತಿ ಪ್ರಭುಗಳ ರಥ ಬರುತ್ತೆ. ಬೆಂಕಿಯ ನಾಲಿಗೆಗಳನ್ನು ಚಾಚುತ್ತಾ ಲೆಕ್ಕ ಮಾಡದಷ್ಟು ಎತ್ತರದಿಂದ ಮಹಾ ಗರ್ಜನೆಯೊಳಗೆ ಗೋಬಿ ಸಮುದ್ರ ಇತ್ತು ಅಲ್ಲಿ. ಅದರ ಮಧ್ಯಭಾಗದಲ್ಲಿ ನಸುನಗುತ್ತಲಿರುವ ಶ್ವೇತದ್ವೀಪದ ಮೇಲೆ ಹಾರಾಡುತ್ತಾ ಅಲ್ಲಿ ಬಂದಿಳಿಯಿತು ಅಂತ. ಆಗಲೂ ಕೂಡ ವಿಮಾನಗಳಿತ್ತು ಅಂತ ಹೇಳ್ತಕ್ಕಂಥದ್ದಲ್ಲ. ಹಾಗೆ ಆ ಪ್ರಭುಗಳು ಹೇಗೆ ಬರ್ತಾರೆ? ರಥದಲ್ಲಿ ಬರ್ತಾರೆ. ಅಲ್ಲಿ
ಬೆಂಕಿಯ ಹಾಗೆ ನಾಲಿಗೆ ಅಂದರೆ ಅಷ್ಟೊಂದು ಬೆಳಕಿತ್ತು ಅವರು ಬರುವಾಗ ಅಂತ. ಅದಕ್ಕೆ ಜ್ಯೋತಿಪ್ರಭುಗಳು ಅಂತ ಹೇಳ್ತಕ್ಕಂಥದ್ದು. ಒಂದು ದೊಡ್ಡ ಒಂದು ಸಿಂಹ ಗರ್ಜನೆಯೊಂದಿಗೆ ಗೋಬಿ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಶ್ವೇತ ದ್ವೀಪದ ಮೇಲೆ ಬರ್ತಾರೆ. ನಾವು ಈಗಲೇ ಶ್ವೇತ ವರಾಹ ದೀಪೆ ಏನೋ ಹೇಳ್ತೀವಲ್ಲ ನಾವು, ಹಾಂ, ಕಲ್ಪೆ ಅಲ್ವಾ, ಮನ್ವಂತರೆ, ಅದೆಲ್ಲ ಹೇಳ್ತೀವಿ. ಅದಕ್ಕೆ ಅರ್ಥ ಇದೆ. ಅದಕ್ಕೆ ಅರ್ಥ ನಾವು ಹುಡುಕ್ತಾ ಹೋದರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಸಿಕ್ಕುತ್ತೆ. ಅದು ಎಲ್ಲಿಂದ ಹೇಗೆ ಬಂತು ಅಂತ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲೂ ಕೂಡ ಅದನ್ನು ಹೇಳುವಂಥದ್ದು. ಅಂದರೆ ಶ್ವೇತ ದ್ವೀಪದ ಮೇಲೆ ಅವರು ಬಂದು ಇಳಿತಾರೆ ಅಂತ. ಆಗ ಯಾರ್ಯಾರು ಬರ್ತಾರೆ? 16 ವಸಂತಗಳ ಕುಮಾರರಾದಂತಹ ಸನತ್ ಕುಮಾರರು. ಈಗ ಭೂಗ್ರಹದಲ್ಲಿ ಎಲ್ಲ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಜಗತ್ ಪ್ರಭುಗಳು ಯಾರು ಅಂದರೆ ಸನತ್ ಕುಮಾರರು. ಅವ್ರು ಎಲ್ಲಿಂದ ಬಂದರು? ಶುಕ್ರ ಗ್ರಹದಿಂದ ಬಂದಿರತಕ್ಕಂಥವ್ರು. ಅವ್ರನ್ನ ಜ್ಯೋತಿ ಪ್ರಭುಗಳು ಅಂತ ಕರೀತಾರೆ. ಅವ್ರನ್ನ ಕುಮಾರರು ಅಂತ ಯಾಕೆ ಕರೀತಾರೆ ಅಂದರೆ ಅವರು 16 ವರ್ಷ, ಯಾವಾಗಲೂ 16 ವರ್ಷದವರು ಹಾಗೇ ಇರ್ತಕ್ಕಂಥವ್ರು. ಮತ್ತು ಅವರು ಅಯೋನಿಜರು, ಯಾರ ಗರ್ಭದಲ್ಲೂ ಜನಿಸಿದಂಥವರಲ್ಲ. ಹಾಗೆ ಜೀವನ್ಮುಕ್ತರು ಇಲ್ಲಿ ಸಂಸರಣೆಯನ್ನು ಮುಂದುವರಿಸ್ಕೊಂಡು ಹೋಗೋ ಉದ್ದೇಶದಿಂದ ಆ ಗ್ರಹದಿಂದ ಈ ಗ್ರಹಕ್ಕೆ ಬಂದಿರ್ತಾರೆ. ಅವ್ರ ಜೊತೆಯಲ್ಲಿ ಅವರ ಶಿಷ್ಯರು ಮತ್ತು ಸಹಾಯಕರು ಕೂಡ ಬರ್ತಾರೆ. ಮುಖ್ಯವಾಗಿ ಯಾರ್ಯಾರು? 3 ಜನ ಅಂತ ಹೇಳ್ತೀವಿ. ಸನತ್ ಕುಮಾರರ ಜೊತೆ ಬರ್ತಕ್ಕಂಥವ್ರು 3 ಜನ: ಸನಾತನ, ಸನಕ ಮತ್ತು ಸನಂದನ. ಅದಲ್ಲದಲ್ಲೇ ಅವ್ರ ಜೊತೆಗೆ ಬಹಳ ಉನ್ನತವಾಗಿ ಅಂದರೆ ಜೀವನ್ಮುಕ್ತ ಪದವಿಯನ್ನು ಪಡ್ಕೊಂಡು ಚೆನ್ನಾಗಿ ಬೆಳೆದಿದ್ದಂತಹ ಇನ್ನೂ 30 ಮಾನವ ರೂಪದ ಜೀವಿಗಳು ಕೂಡ ಬರ್ತಾರೆ. ಇವ್ರ 4 ಜನ ಜೊತೆಗೆ ಇನ್ನೂ 30 ಮಾನವ ರೂಪದ ಜೀವಿಗಳು ಕೂಡ ಬಹಳ ಉನ್ನತ ಶ್ರೇಣಿಗೆ ಸೇರಿದಂಥವರು. ಬೇರೆ ಬೇರೆ ಭೂಮಿಯವರು, ಅಂದರೆ ನಮ್ಮ ಭೂಗ್ರಹ ಅಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ವಿಕಾಸ ಹೊಂದಿ ಜೀವನ್ಮುಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ. ಅವರು ತಮ್ಮ ಕ್ರಿಯಾಶಕ್ತಿಯಿಂದ ತಾವೇ ಸೃಷ್ಟಿಸಿದ ಭವ್ಯವಾದ ಶರೀರಗಳನ್ನು ಹೊಂದಿರ್ತಾರೆ. ಅವರ ಶರೀರಗಳನ್ನು ಅವರೇ ಸೃಷ್ಟಿಸ್ಕೊಳ್ತಾರೆ. ಅವರಿಗೆ ತಂದೆ ತಾಯಿ ಅನ್ನೋದು ಬೇಕಾಗಿಲ್ಲ. ಯಾವ ಗರ್ಭದಿಂದಲೂ ಅವರು ಹುಟ್ಟು ಬರೋದಿಲ್ಲ. ಅವರಿಗೆ ಅಷ್ಟು ಶಕ್ತಿ ಇರುತ್ತೆ. ಜೀವನ್ಮುಕ್ತರು ತಮ್ಮ ಶರೀರಗಳನ್ನು ಕ್ಷಣ ಮಾತ್ರದಲ್ಲಿ ಅವರೇ ರೂಪಿಸ್ಕೊಳ್ತಕ್ಕಂಥ ಶಕ್ತಿ ಅವರಿಗೆ ಇರುತ್ತೆ. ಇವರು ಮೊಟ್ಟ ಮೊದಲಿಗೆ ಭೂಗ್ರಹದ ಈ ಅಂತರಂಗ ಸರ್ಕಾರ ಅಂತ ನಾವೇನು ಹೇಳ್ತೀವಿ, ಗುಪ್ತ ಸರ್ಕಾರ ಅಂತ ಹೇಳ್ತೀವಲ್ಲ, ಎಲ್ಲ ನೋಡ್ಕೊಂಡು ಹೋಗೋ ಸರ್ಕಾರ ಇದೆ ಅಂತ, ಅಧಿಕಾರ ವರ್ಗದವರು ಆಗ್ತಾರೆ. ಅವರೇ ಮುಖ್ಯಸ್ಥರು ಸನತ್ ಕುಮಾರರು. ಅವರ ಕೈ ಕೆಳಗಡೆ ಈ ಅಂತರಂಗ ಸರ್ಕಾರದಲ್ಲಿ ವಿವಿಧ ಶ್ರೇಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ದೀಕ್ಷಿತರು ಇರ್ತಾರೆ ಎನ್ನುವ ವಿಚಾರವನ್ನು ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ ಅಲ್ವಾ. ಹಾಗೆ ಇಲ್ಲಿ ಇವರು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡ ಹೋಗ್ತಾರೆ. ಅಂತರಂಗ ಸರ್ಕಾರವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಮೊದಲಿಗೆ ಬರ್ತಾರೆ, ಅವ್ರು 4 ಜನ ಇರ್ತಾರೆ. ಮತ್ತೆ ಮುಂದುವರೆದವರು ಜೀವನ್ಮುಕ್ತರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಬೇರೆ ಬೇರೆ ಅಂಥ ಕೆಲಸಗಳನ್ನು ವಹಿಸಿಕೊಟ್ಟು ಈ ಅಂತರಂಗ ಸರ್ಕಾರದಲ್ಲಿ ಅವರ ಒಂದೊಂದು ಜವಾಬ್ದಾರಿಗಳನ್ನು ಕೊಡ್ತಾ ಮುಂದುವರ್ಕೊಂಡು ಹೋಗೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಹೀಗೆ ಮುಂದೆ ಇವರೇನಾಗ್ತಾರೆ? 7 ಕುಮಾರರಲ್ಲಿ 4 ಈ ಪ್ರಪಂಚದ ಪಾಪಿಗಳಿಗಾಗಿ ಮತ್ತು ಅಜ್ಞಾನಿಗಳ ಶಿಕ್ಷಣಕ್ಕಾಗಿ ಪ್ರಸ್ತುತ ಮನ್ವಂತರದವರೆಗೂ ಈ ಭೂಗ್ರಹದಲ್ಲಿ ಉಳ್ಕೊಳ್ಳೋದಾಗಿ ತಮ್ಮನ್ನು ತಾವ ತ್ಯಾಗ ಮಾಡಿಕೊಳ್ತಾರೆ. 4 ಅಂದರೆ ಇವರೇ: ಸನತ್ ಕುಮಾರರು, ಸನಾತನ, ಸನಂದ ಮತ್ತು ಸನಕ. ಇವ್ರು 4 ಜನ ಉಳ್ಕೊಳ್ತಕ್ಕಂಥದ್ದು. ಇವರನ್ನೇ ನಾಶರಹಿತ ಜ್ಞಾನದ ಶಿರ, ಹೃದಯ, ಆತ್ಮ ಮತ್ತು ಬೀಜ ಅಂತ ಕರೀತಾರೆ ಅಂತ ಹೇಳ್ತಕ್ಕಂಥದ್ದು. ಇದರ ಆಳವನ್ನು ಹೊಕ್ಕಿ ನೋಡ್ತಾ ಹೋದರೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ನಾವು ಲಿಂಕ್ ತಗೋಬೋದು, ಕನೆಕ್ಷನ್ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. HPB ಅವರು ಅವರನ್ನು ಈ ರೀತಿಯಾಗಿ ವರ್ಣಿಸ್ತಾರೆ. ಈ 4 ಕೂಡ ಉನ್ನತ ಮಟ್ಟದಲ್ಲಿ ಇನ್ನೂ ರಹಸ್ಯವಾದ ಏಕಾಂಗಿ ಆತ್ಮ ಒಬ್ಬರಿದ್ದಾರೆ. ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತೀವಲ್ಲ, ಸನತ್ ಕುಮಾರರು 9ನೇ ದೀಕ್ಷೆಯಲ್ಲಿದ್ದಾರೆ. ಅವರೇ ಪ್ರಭುಗಳು, ಭೂಗ್ರಹಕ್ಕೆ ಎಲ್ಲವನ್ನ ನೋಡ್ಕೊಳ್ತಾರೆ. ಅವ್ರಿಗಿಂತ ಉನ್ನತವಾದಂಥ ಶ್ರೇಣಿಯಲ್ಲಿದ್ದಾರೆ ಒಬ್ಬರು 10ನೇ ದೀಕ್ಷೆಯಲ್ಲಿ. ಅವ್ರನ್ನೇನಂತೀವಿ? ಮೌನ ವೀಕ್ಷಕ ಅಂತ, ಸೈಲೆಂಟ್ ವಾಚರ್. ಅದನ್ನು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಗಣಪತಿಗೆ ಹೋಲಿಸ್ತಕ್ಕಂಥದ್ದು, ಗಣಪತಿಗೆ ಹೋಲಿಸ್ತಕ್ಕಂಥದ್ದು ಸೈಲೆಂಟ್ ವಾಚರ್ ಅಂತ. ಹೀಗೆ ಜ್ಯೋತಿ ಪ್ರಭುಗಳ ಆಗಮನದಿಂದ ಅಂತರ್ಗ್ರಹ ಮಾಲೆಯ ನಿರ್ವಾಣ ಲೋಕದಿಂದ ಹಡಗುಗಳಲ್ಲಿ ಅಧಿಕ ಸಂಖ್ಯೆಯ ಜನ ಬಂದುಬಿಡ್ತಾರೆ. ಇವರಿಗೆ ಸಹ ತುಂಬ ಶಕ್ತಿ ಇರುತ್ತಲ್ಲ ಜ್ಯೋತಿ ಪ್ರಭುಗಳಿಗೆ. ಅವರು ಕ್ಷಣ ಮಾತ್ರದಲ್ಲಿ ಇದ್ದಂಥ ಜೀವಿಗಳನ್ನು ಬಹಳ ಮುಂದುವರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾರೆ. ಕ್ಷಣ ಮಾತ್ರದಲ್ಲಿ ಅವರು ಅಂದರೆ ಈ ವಿಕಾಸ ಕ್ರಿಯೆ ಅಂತಕ್ಕಂಥದ್ದು ಬಹಳ ತ್ವರಿತವಾಗಿ ಈ ಜ್ಯೋತಿ ಪ್ರಭುಗಳು ಬಂದು ಸೇರಿದ ನಂತರ ಭೂಮಿ ಮೇಲೆ ಈ ವಿಕಾಸ ಕ್ರಿಯೆ ಬಹಳ ತ್ವರಿತವಾಗಿ ನಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಈ ಲೆಮ್ಯೂರಿಯಾದ 3ನೇ ಮಹಾವಂಶದವರು ಇದ್ದಾರಲ್ಲ, ಅವ್ರ ಬಗ್ಗೆ 1-2 ಮಾತುಗಳನ್ನು ಹೇಳಿ ಮುಗಿಸ್ಬಿಡ್ತೇನೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ 3ನೇ ಮಹಾವಂಶ ಲೆಮ್ಯೂರಿಯಾ ಖಂಡದಲ್ಲಿ ಏನು ನಡೀತಾ ಇರುತ್ತೆ,
5, 6, 7ನೇ ಉಪವಂಶಗಳನ್ನು ಸ್ಥಾಪಿಸ್ತಕ್ಕಂತಹ, ನಾಗರಿಕತೆಯನ್ನು ಬೆಳೆಸ್ತಕ್ಕಂತಹ ಕೆಲಸದಲ್ಲಿ ಮನುಗಳಿಗೆ ಸಹಾಯವನ್ನು ಮಾಡ್ತಾರೆ. ಯಾರು? ಚಂದ್ರಗ್ರಹಮಾಲೆಯ ಅರ್ಹತರು ಅವ್ರು ಬರ್ತಾರೆ, ಅವರು ಇದಕ್ಕೆ ಸಹಾಯ ಮಾಡ್ತಾರೆ. ಲೆಮ್ಯೂರಿಯಾ ಖಂಡದಲ್ಲಿರ್ತಕ್ಕಂಥ ಜನ ಹೆಂಗಿರ್ತಾರೆ? 3ನೇ ಮಹಾವಂಶದ ಜನ ಅಂದರೆ ಅವ್ರ ತಲೆ ಕೋಳಿ ಮೊಟ್ಟೆ ಆಕಾರ, ಈಗಾಗಲೇ ನಾ ಹೇಳಿದ್ನಲ್ಲ ಹಾಗೆ ಅವ್ರ ಎತ್ತರ ಎಷ್ಟಿತ್ತು ಅಂದರೆ 24ರಿಂದ 27 ಅಡಿ. ಅವ್ರ ಎತ್ತರ 24ರಿಂದ 27 ಅಡಿ. ಒರಟಾಗಿ ರಚಿತವಾಗಿರ್ತಕ್ಕಂಥ ಇವರ ದೇಹದ ಚರ್ಮದ ಬಣ್ಣ ಕಪ್ಪು ಅಂತ ಹೇಳ್ತಾರೆ. ಕಪ್ಪು ಬಣ್ಣದವರಾಗಿರ್ತಾರೆ. ಕುರೂಪಿಗಳು ಇವರು ಮುಂದಿನ ಉಪವಂಶಗಳಲ್ಲಿ ಏನಾಗ್ತಾರೆ? ರಾಜರಾಗ್ತಾರೆ. ಅವರೇನೇನೆ ಅರ್ಹತರಾಗಿ ಮುಂದುವರಿತಾ ಪುರಾಣಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥ ದೀಕ್ಷಿತರು ಅಂದರೆ ಇವರೇ ಅಂತ ಹೇಳ್ತಾರೆ. ಇವರು ತಮ್ಮ ಸುತ್ತ ಅನೇಕ ಜನರನ್ನು ಕಟ್ಕೊಳ್ತಾರೆ. ಒಂದೊಂದು ಕುಲವನ್ನು ಸ್ಥಾಪಿಸ್ಕೊಳ್ತಾ ಹೋಗ್ತಾರೆ. ಅವರಿಗೆ ನಾಗರಿಕತೆ ಕಲೆಗಳನ್ನು ಕಲಿಸ್ತಾರೆ, ನಗರಗಳನ್ನು ಕಟ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ದೀರ್ಘಕಾಲಾವಧಿಯಲ್ಲಿ ಈ ಲೆಮ್ಯೂರಿಯಾ ಮಹಾವಂಶದ ಸ್ಥೂಲ ದೇಹಗಳಲ್ಲಿ ಬದಲಾವಣೆಯಾಗುತ್ತೆ. ತಲೆಯ ಮೇಲಿದ್ದಂತಹ ಕಣ್ಣು ಏನಾಗುತ್ತೆ? ತಲೆಯ ಒಳಗಡೆ ಹೋಗಿ ಈ ಸ್ಕಲ್ ಅಂತ ಏನು ಹೇಳ್ತೀವಿ ಅದ್ರ ಮಧ್ಯಭಾಗದಲ್ಲಿ ಏನಾಗುತ್ತೆ? ಅದು ಪೀನಿಯಲ್ ಗ್ರಂಥಿ ಆಗಿಬಿಡುತ್ತೆ. ಅದಕ್ಕೆ ವೆಸ್ಟೀಜಿಯಲ್ ಆರ್ಗನ್ ಅಂತ ಹೇಳ್ತಕ್ಕಂಥದ್ದು ಸೈನ್ಸಲ್ಲಿ. ಅಂದರೆ ಕ್ಷೀಣಿಸಿ ಹೋಗಿರ್ತಕ್ಕಂಥ ಯಾವುದೋ ಒಂದು ಅಂಗ, ಆದರೆ ಅದನ್ನು ಉದ್ದೀಪನ ಮಾಡೋದ್ರ ಮೂಲಕ ನಮ್ಮ ಮುಂದೆ 6, 7ನೇ ಮಹಾವಂಶಗಳಲ್ಲಿ ನಾವು ಆ ಜ್ಞಾನಚಕ್ಷುವನ್ನು ತೆರಿಬೋದು ಅನ್ನುವಂಥ ವಿಚಾರವನ್ನು ನಮ್ಮ ವಾಂಗ್ಮಯದಲ್ಲಿ ಕೂಡ ಹೇಳ್ತಾ ಬರ್ತಾರೆ. ಅಂದರೆ ಅವ್ರ ತಲೆಯ ಮೇಲಿದ್ದಂಥ ಕಣ್ಣು 3ನೇ ಮಹಾವಂಶ ಲೆಮ್ಯೂರಿಯನ್ ಖಂಡದಲ್ಲಿ. ಅವ್ರ ಜನ ಕೋಳಿ ಮೊಟ್ಟೆ ಆಕಾರದಲ್ಲಿತ್ತು ತಲೆ. ಇಲ್ಲಿ ತಲೆ ಮೇಲೊಂದು ಕಣ್ಣಿತ್ತು, ಬಲಭಾಗದಲ್ಲೊಂದು, ಎಡಭಾಗದಲ್ಲೊಂದು ಕಣ್ಣು. ಈ ತಲೆ ಮೇಲಿದ್ದ ಕಣ್ಣು ಒಳಗೋಯ್ತು, ಅದು ಪೀನಿಯಲ್ ಗ್ರಂಥಿ ಆಯಿತು. ಈ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇತ್ತಲ್ಲ ಅವೆಲ್ಲರೂ ಮುಂದಕ್ಕೆ ಬಂತು. ಈಗ ನಮಗೆಲ್ಲಿದೆ ಕಣ್ಣು? ಮುಖದಲ್ಲಿ ಮೇಲೆ ಹೊರಗಡೆನೇ ನೋಡ್ತಾ ಇದೆ, ಪಕ್ಕದಲ್ಲಿಲ್ಲ, ಮುಂದೆ ನೋಡ್ತಾ ಇದೆ. ಆ ರೀತಿ ಬದಲಾವಣೆ ಆಯಿತು ಅಂತ ಅವರು ಹೇಳ್ತಾ ಬರ್ತಾರೆ. ಹೀಗೆ ಇವರು ಹೇಗಿದ್ರು? ಈ 3ನೇ ಮಹಾವಂಶದಲ್ಲಿ ಈ ರೀತಿಯ ಜನ ಇದ್ರಲ್ಲ, ಅವರು ಪ್ರಾಣಿಗಳನ್ನು ಸಾಕ್ತಾಯಿದ್ರು ಮತ್ತು ಪ್ರಾಣಿಗಳ ಮಾಂಸವನ್ನು ಹಸಿಯಾಗೇ ತಿಂತಾಯಿದ್ರಂತೆ 3ನೇ ಮಹಾವಂಶದಲ್ಲಿ. ಮತ್ತು ಬಸವನ ಹುಳುವಿನಂತಹ ಅನೇಕ ಹುಳುಗಳನ್ನು ಅವರು ಭಾಳ ರುಚಿಯಾಗಿದೆ ಅಂತ, ರುಚಿಯಾದ ಆಹಾರ ಅಂತ ಸೇವನೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. 6ನೆಯ ಉಪವಂಶ ಬೆಳೆಯುತ್ತಿದ್ದಾಗ ಅಂತರ್ಗ್ರಹಮಾಲೆಯ ನಿರ್ಮಾಣದಿಂದ ಭೂಲೋಕಕ್ಕೆ ಹೆಚ್ಚಿನ ಸಂಖ್ಯೆಯ ದೀಕ್ಷಿತರು ಮತ್ತು ಶಿಷ್ಯರು ಬರ್ತಾರೆ. ಈ 3ನೆಯ ಮಹಾವಂಶದಲ್ಲೂ ಕೂಡ ಎಷ್ಟು ಉಪವಂಶಗಳಿದೆ? 7 ಉಪವಂಶ. ಒಂದೊಂದು ಮಹಾವಂಶದಲ್ಲೂ 7 ಉಪವಂಶ. ಆ 3ನೆಯ ಮಹಾವಂಶದ 6ನೆಯ ಉಪವಂಶ ಬರುವ ಹೊತ್ತಿಗೆ ಈ ಅಂತರ್ಗ್ರಹಮಾಲೆ ಅಂತ ನಾವೇನು ಹೇಳಿದ್ವಿ, ಅಲ್ಲಿಂದ ಅನೇಕ ದೀಕ್ಷಿತರು, ಶಿಷ್ಯರು, ಎಲ್ಲರೂ ಜೀವನ್ಮುಕ್ತರು ಬರ್ತಾರೆ. ಅವರು 4ನೆಯ ಮಹಾವಂಶದ ಸಂಸರಣೆಯ ಮೂಲಕ ಸಿದ್ಧ ಮಾಡಿದ ಉತ್ತಮ ಶರೀರಗಳಲ್ಲಿ ಜನ್ಮ ಪಡ್ಕೊಳ್ತಾರೆ. ಅವ್ರು ಜನ್ಮ ಪಡ್ಕೊಳ್ತಾರೆ. ಜೀವನ್ಮುಕ್ತರು ಮುಂದೆ ಜನ್ಮ ಪಡ್ಕೊಂಡು ಇನ್ನು ಈ ಒಂದು ವಂಶಾಭಿವೃದ್ಧಿ, ಜೀವ ವಿಕಾಸ ನಡೆಯೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಇವರು ಚಂದ್ರಗ್ರಹಮಾಲೆಯ ಪ್ರಭುಗಳು ಹಾಗೂ 3 ಮತ್ತು 4ನೆಯ ಮಹಾವಂಶಗಳ ಮನುಗಳ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಇವರು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಈ ನಿರ್ವಾಣ ಲೋಕದಿಂದ ಬಂದಿರ್ತಾರಲ್ಲ ದೀಕ್ಷಿತರು ಮತ್ತು ಶಿಷ್ಯರು, ಅವರು ಚಂದ್ರಗ್ರಹಮಾಲೆಯ ಪ್ರಭುಗಳು ಮತ್ತು 3, 4ನೆಯ ಮಹಾವಂಶಗಳ ಮನುಗಳ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಹೀಗೆ ಕೆಲಸ ಮಾಡ್ತಾ 3ನೆಯ ವಂಶದ 6 ಮತ್ತು 7ನೆಯ ಉಪವಂಶಕ್ಕೆ ಬರುವ ಹೊತ್ತಿಗೆ ಕಪ್ಪು ಬಣ್ಣದಲ್ಲಿದ್ದಂತಹ ಜನ ಏನಾಗ್ತಾರೆ? ನೀಲಿ ಮಿಶ್ರಿತ ಬಿಳಿಯ ಬಣ್ಣದ ಚರ್ಮವುಳ್ಳವರು ಆಗುತ್ತಾರೆ ಅಂತ ಹೇಳ್ತಾರೆ. ಇದು ಭಾಳ ನಾನು ಸಂಕ್ಷಿಪ್ತವಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅಷ್ಟೇ ಆರಿಸ್ಕೊಂಡಿರೋದು. ಇದನ್ನು ಇನ್ನೂ ಆಸಕ್ತಿ ಇರೋರು ಭಾಳ ವಿವರಣಾತ್ಮಕವಾಗಿ ಓದ್ಬೋದು. ಹೌದು ಪ್ರತಿಯೊಂದು 7 ಸುತ್ತಲ್ಲೂ ಸಂಸ್ಕರಣೆ ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ಏನಂದರೆ ಸಂಸ್ಕರಣೆ ಹಾಕ್ಕೊಂಡು ಬಂದು